Hello, my dear students. Good afternoon. Welcome to the class. Okay. So, screen ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಲ್ರಿಗೂ. ಕಾಣಿಸ್ತಾ ಇದೆ ಅಲ್ವಾ? ಎಸ್. ಸೊ ಇವತ್ತು ನಾವೇನ್ ಮಾಡೋಣ, ಸಂಖ್ಯಾಶಾಸ್ತ್ರ ಅನ್ನುವಂತಹ ಒಂದು ಟಾಪಿಕ್ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ಡಿಸ್ಕಸ್ ಮಾಡೋಣ. ಓಕೆ. ಸೊ ಈಗಾಗಲೇ ನಾವು ಹಲವಾರು ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡಿದೀವಿ. ಈಗ ನಾವೇನ್ ಮಾಡೋಣ, ಸಂಖ್ಯಾಶಾಸ್ತ್ರ ಅನ್ನುವಂತ ಒಂದು ಟಾಪಿಕ್. ಹೌದಾ? ಸೊ ನಮ್ಗಿದು ಲಾಸ್ಟ್ಗೆ ಬರುತ್ತೆ, ಹೌದಲ್ವಾ? ಸೊ ಬಟ್ ಇದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಈ ಒಂದು ಅಧ್ಯಾಯದಿಂದ ನಮ್ಗೆ 1 ಅಂಕದ ಪ್ರಶ್ನೆಗಳು ಬರುತ್ತೆ, 2 ಅಂಕದ ಪ್ರಶ್ನೆಗಳು ಬರುತ್ತೆ, ಹಾಗೆ ನಮ್ಗೆ 4 ಮತ್ತು 5 ಅಂಕಗಳಿಗೂ ಕೂಡ ಪ್ರಶ್ನೆಗಳು ಬರುತ್ತೆ. ಸೊ ಟಾಪಿಕ್ ಈಸಿ ಇದೆ. ದ ಟಾಪಿಕ್ ಈಸ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್. ಟೋಟಲಿ ಇಟ್ ಇಸ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್. ಹೌದಾ? ಇದು ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಫುಲ್ 4 ಮಾರ್ಕ್ಸ್ 5 ಮಾರ್ಕ್ಸ್ ನನ್ನ ಕೈಯಲ್ಲಿ. ಹೌದಲ್ವಾ? ಸೊ ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡೋಣ. ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು? ಸೊ ನಮ್ಗೀಗಾಗ್ಲೇ ಗೊತ್ತಿದೆ ಏನಂತ. ಸಂಖ್ಯಾಶಾಸ್ತ್ರ ಅನ್ನುವಂಥದ್ದನ್ನ ನಾವು ಹಿಂದಿನ ತರಗತಿಯಲ್ಲೂ ಕೂಡ ಅಧ್ಯಯನ ಮಾಡಿದೀವಿ. ಸೊ ಸಂಖ್ಯಾಶಾಸ್ತ್ರ ಅಂತಂದಾಗ ಹೆಸರೇ ಹೇಳತ್ತೆ ನಿಮಗೆ, ಸಂಖ್ಯೆಗಳ ಒಂದು ಅಧ್ಯಯನ. ಹೌದಾ? ಯಾಕೆ ನಾವು ಸಂಖ್ಯೆಗಳ ಅಧ್ಯಯನವನ್ನ ಮಾಡ್ಬೇಕು? ಸಂಖ್ಯಾಶಾಸ್ತ್ರದಲ್ಲಿ ನಾವ್ ಏನೇನನ್ನ ಮಾಡ್ತೀವಿ? ಸೊ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ನಮಗ್ ಗೊತ್ತಿದೆ. ಸೊ ಆ ಮಾಹಿತಿಯನ್ನ ನಾನೇನ್ ಮಾಡ್ಬೇಕು, ಇನ್ನೊಬ್ಬರಿಗೆ ಅದನ್ನ ತಿಳಿಯೋ ಹಾಗೆ, ಅಥವಾ ಇನ್ನೊಬ್ಬರಿಗೆ ನಾನು ಅದನ್ನ ಅದರ ಒಂದು ರಿಸಲ್ಟ್ ಅನ್ನ ನಾನು ಹೇಳ್ಬೇಕು. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ನಾನು ರಿಸಲ್ಟ್ ಅನ್ನ ಹೇಳ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಸಂಖ್ಯಾಶಾಸ್ತ್ರವನ್ನ ಬಳಸ್ತೀವಿ. ಅಂದ್ರೆ ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಈ ಒಂದು ಟಾಪಿಕ್ ಅಲ್ಲಿ ಮುಖ್ಯವಾಗಿ ನಾವ್ ಏನನ್ನ ಅಧ್ಯಯನ ಮಾಡ್ತೀವಿ? ಫಸ್ಟ್ ನಾವೇನ್ ನೋಡ್ತೀವಿ? ಸರಾಸರಿ ನೋಡ್ತೀವಿ. ಹೌದು ಅಲ್ವಾ? ನೆಕ್ಸ್ಟ್ ನಾವೇನ್ ನೋಡ್ತೀವಿ? ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಹೌದಾ? ಇದನ್ನ ರೂಢಿ ಬೆಲೆ ಅಂತಾನೂ ಕರೀತಾರೆ ಅಥವಾ ಬಹುಲಕ ಅಂತಾನೂ ಕರೀತಾರೆ. ನಮ್ಗೆ ಹಿಂದಿನ ವರ್ಷ ಅಥವಾ ಮೊದಲು ನಮ್ಗೆ ಗೊತ್ತಿರೋದು ರೂಢಿ ಬೆಲೆ, ರೂಢಿಯಾಗಿ ಬಂದ್. ಸೊ ರೂಢಿ ಬೆಲೆ. ಹೌದಾ? ಬಹುಲಕ ಅಂತಾನೂ ಕರಿತೀವಿ. ನೆಕ್ಸ್ಟ್ ಏನ್ ಕರಿತೀವಿ? ಮತ್ತೊಂದೇನ್ ಬರುತ್ತೆ? ಮಧ್ಯಾಂಕ, ಮೀಡಿಯನ್. ಹೌದಾ? ಸೊ ಇದನ್ನ ನಾವು ಅಧ್ಯಯನ ಮಾಡ್ತೀವಿ. ಈ ಸರಾಸರಿಯಲ್ಲಿ ಮುಖ್ಯವಾಗಿ ನಾವು ಸರಾಸರಿ, ಎಷ್ಟೋ ಒಂದು ಮಾಹಿತಿ ನಮ್ಗೆ ಗೊತ್ತಿದೆ. 10 ಮಕ್ಕಳ ಒಂದು ರಿಸಲ್ಟ್ ನನ್ಗೆ ಗೊತ್ತಿದೆ, 10 ವಿಷಯಕ್ಕೆ ಸಂಬಂಧಪಟ್ಟ ಅಂಕಗಳು ನನ್ನ ಹತ್ರ ಇದೆ. ಹಾಗಾದ್ರೆ ಸರಾಸರಿ ಎಷ್ಟು ಅಂದಾಗ ನಾವು ಸರಾಸರಿಯನ್ನ ಬಳಸ್ತೀವಿ. ರೂಢಿ ಬೆಲೆ, ಬಹುಲಕ ಅಂತಂದ್ರೆ ಯಾವ ಒಂದು ಅಂಕ ಜಾಸ್ತಿ ಸರ್ತಿ ರಿಪೀಟ್ ಆಗಿದೆ, ಹೌದಾ, ಅಥವಾ ಯಾವ ಅಂಕ ಹೆಚ್ಚಾಗಿದೆ, ಅಲ್ಲಿ ನಾವು ಬಹುಲಕವನ್ನ ನೋಡ್ತೀವಿ. ಮಧ್ಯಾಂಕ ಅಂದ್ರೆ ಮಧ್ಯದಲ್ಲಿ ಬರುವಂತಹ ಒಂದು ಅಂಕ, ಮಧ್ಯಾಂಕ, ಅದನ್ನ ಮಧ್ಯಾಂಕ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಸಂಖ್ಯಾಶಾಸ್ತ್ರದಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ, ಸೊ ನಾವೀಗ ನೋಡಿದೀವಿ ಹಿಂದಿನ ವರ್ಷವೂ ಕೂಡ, ಏನಂತ ಅಂದ್ರೆ ಇಲ್ಲಿ ನಾವು ದತ್ತಾಂಶಗಳನ್ನ ನೋಡ್ತೀವಿ. ಹೌದಾ? ದತ್ತಾಂಶಗಳು. ದತ್ತಾಂಶ ಅಂತಂದ್ರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಗೆ ನಾವೇನಂತ ಕರಿತೀವಿ? ದತ್ತಾಂಶ ಅಂತ ಕರಿತೀವಿ. ಹೌದು ಅಲ್ವಾ? ಸೊ ದತ್ತಾಂಶ ಅಂತಂದಾಗ ಇದರಲ್ಲಿ ನಾವು 2 ರೀತಿಯಾದ ದತ್ತಾಂಶಗಳನ್ನ ನೋಡ್ತೀವಿ. ಓಕೆ, ನೆನ್ಪಿಟ್ಕೊಳ್ರಿ. ದತ್ತಾಂಶದಲ್ಲಿ ನಾವು 2 ರೀತಿಯಾದ ದತ್ತಾಂಶಗಳನ್ನ ನೋಡ್ತೀವಿ. ಒಂದು ವರ್ಗೀಕೃತ ದತ್ತಾಂಶ. ಓಕೆ, ವರ್ಗೀಕೃತ ದತ್ತಾಂಶ. ಮತ್ತೊಂದು ದತ್ತಾಂಶ, ಮತ್ತೊಂದು ಅವರ್ಗೀಕೃತ ದತ್ತಾಂಶ. ವರ್ಗೀಕೃತ ದತ್ತಾಂಶ. ಹೌದಲ್ವಾ? ವರ್ಗೀಕೃತ, ಅವರ್ಗೀಕೃತ ದತ್ತಾಂಶ. ವರ್ಗೀಕೃತ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡೋದು, ವರ್ಗೀಕರಣ ಮಾಡೋದು. ಸೊ ಅವರ್ಗೀಕೃತ ಅಂದಾಗ ನಾವು ವರ್ಗೀಕರಣ ಮಾಡದೇ ಇರೋದು ಅವರ್ಗೀಕೃತ ದತ್ತಾಂಶ. ನಾವೀಗಾಗ್ಲೇ ಅವರ್ಗೀಕೃತ ದತ್ತಾಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ನಮಗೆ 5 ಮಕ್ಕಳ ಒಂದು ಮಾರ್ಕ್ಸ್ ಗೊತ್ತಿದೆ ಅಂತ ತಿಳ್ಕೊಡ್ರಿ. ಎಷ್ಟು? 10, 20, 30, 40, 50 ಅಂತ 5 ಮಕ್ಕಳ ಒಂದು ಮಾರ್ಕ್ಸ್ ನನಗೆ ಗೊತ್ತಿದೆ. ಇಲ್ಲಿ ನಾನು ಒಂದು ದತ್ತಾಂಶವನ್ನ ಬರ್ದಿದ್ದೀನಿ. ಇದು ಯಾವ ರೀತಿಯ ದತ್ತಾಂಶ? ಇದು ಅವರ್ಗೀಕೃತ ದತ್ತಾಂಶ. ಹೌದಲ್ವಾ? ಅವರ್ಗೀಕೃತ ದತ್ತಾಂಶ. ಇದನ್ನೇ ನಾನೇನಾದ್ರೂ ಹೀಗ್ ಬರೆದ್ರೆ ಹೇಗ್ ಬರಿತೀನಿ ನೋಡ್ರಿ. ಇದನ್ನೇ ನಾನೇನಾದ್ರೂ 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50 ಅಂತ ಬರಿತೀನಿ. 10 ರಿಂದ 20ರಲ್ಲಿ 2 ಮಕ್ಕಳು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಒಬ್ರು 15 ತಗೊಂಡಿರ್ಬೋದು, ಎಷ್ಟೋ ತಗೊಂಡಿದ್ದಾರೆ. ಬಟ್ 10 ರಿಂದ 20ರವರೆಗಿನ ಒಂದು ಶ್ರೇಣಿಯಲ್ಲಿ ಅವರ ಅಂಕಗಳು ಇದೆ. ನೆಕ್ಸ್ಟ್ 20 ರಿಂದ 30 ಅಂದಾಗ 4 ಮಕ್ಕಳು ತಗೊಂಡಿದ್ದಾರೆ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಏನಾಗತ್ತೆ? 30 ರಿಂದ 40 ಅಂತಂದ್ರೆ
ಇಲ್ಲಿ ಇಬ್ರು ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 40ರಿಂದ 50 ಮಕ್ಕಳು ಅಂತಂದಾಗ ಇಲ್ಲೂ ಇಬ್ರು 40 ಮತ್ತು 50ರ ನಡುವೆ ಅಂಕಗಳನ್ನ ತಗೊಂಡಿದ್ದಾರೆ ಅಂತ ತಿಳ್ಕೊಡ್ರಿ. ಸೊ ನಾನೇನ್ ಮಾಡಿದೀನಿ 10 ಮತ್ತು 20, 20, 30, 30, 40, 40, 50 ಅಂತ ಬರ್ದಿದೀನಿ. ಅಂದ್ರೆ ಇದು ವರ್ಗೀಕೃತ ದತ್ತಾಂಶ. ಹೌದಾ? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ. ಓಕೆ. ಸೊ ಇದನ್ನ ವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ, ಇದನ್ನ ಅವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ. ಸೊ ನಾ ಈ ಕಡೆ ಕೆಲವೊಂದು ಎಷ್ಟು ಮಕ್ಕಳು ತಗೊಂಡಿದ್ದಾರೆ ಅಂತ ಬರ್ದಿದ್ದೀನಿ. ಇದಕ್ಕೆ ಏನಂತ ಕರಿತೀವಿ? ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ. ಏನಂತ ಕರಿತೀವಿ? ಫ್ರೀಕ್ವೆನ್ಸಿ. ಹೌದಲ್ವಾ? ಇದು ದತ್ತಾಂಶ. ಹೌದಾ? ಓಕೆ. ಸೊ ಹಾಗಾದ್ರೆ ನಮ್ಗೆ ಏನ್ ಗೊತ್ತಾಯ್ತು? ದತ್ತಾಂಶ ಅಂದ್ರೆ ಅಲ್ಲಿ ವರ್ಗೀಕೃತ ದತ್ತಾಂಶ ಮತ್ತು ಅವರ್ಗೀಕೃತ ದತ್ತಾಂಶ ಅನ್ನೋದು ಬರುತ್ತೆ. ಅದರಲ್ಲಿ ನಾವು ವರ್ಗೀಕೃತ ದತ್ತಾಂಶಗಳನ್ನ ಈಗಾಗ್ಲೇ ನೋಡಿದೀವಿ ಅಥವಾ ನೋಡಿಲ್ವಾ? ಇಲ್ಲ. ನಾವು ಈ ವರ್ಷ ವರ್ಗೀಕೃತ ದತ್ತಾಂಶಗಳ ಬಗ್ಗೆ ನೋಡೋಣ. ಸೊ ನಮ್ಗೆ ಈಗಾಗ್ಲೇ ಏನ್ ಗೊತ್ತಿದೆ? ಅವರ್ಗೀಕೃತ ದತ್ತಾಂಶಗಳ ಬಗ್ಗೆ ಮಾಹಿತಿ ಗೊತ್ತಿದೆ. ನಮ್ಗೆ ಅವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಸರಾಸರಿಯನ್ನ ಯಾವ ರೀತಿ ಕಂಡುಹಿಡಿಯೋದು, ಮತ್ತೆ ರೂಢಿ ಬೆಲೆ ಅಥವಾ ಬಹುಲಕವನ್ನ ಯಾವ ರೀತಿ ಕಂಡುಹಿಡಿಯೋದು, ಮತ್ತೆ ಮಧ್ಯಾಂಕವನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದೆ. ಹೌದಾ? ನೆನಪು ಮಾಡ್ಕೊಳ್ರಿ ಒಂದ್ಸರ್ತಿ. ಎಸ್, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್, ಅದು ಸರಾಸರಿ. ರೂಢಿ ಬೆಲೆ ಅಂದ್ರೆ ಯಾವುದು ಜಾಸ್ತಿ ರಿಪೀಟ್ ಆಗತ್ತೆ ಅದು ರೂಢಿ ಬೆಲೆ ಅಥವಾ ದೊಡ್ಡದಾಗಿರೋದು ರೂಢಿ ಬೆಲೆ. ಮಧ್ಯಾಂಕ ಅಂದ್ರೆ ಇಲ್ಲಿ ನಮ್ಗೆ 6 ಮಕ್ಕಳಿದ್ರೆ 5 ಮಕ್ಕಳಿದ್ರೆ 5ರಲ್ಲಿ ಮಧ್ಯದಲ್ಲಿ ಬರೋದು 3ನೇದು. ಸೊ ಅದು ಮಧ್ಯಾಂಕ ಆಗತ್ತೆ. ಅದೇ 6 ಮಕ್ಕಳಿದ್ದಾಗ n+1 ಡಿವೈಡೆಡ್ ಬೈ 2 ಮಾಡ್ತೀವಿ. ಇಲ್ಲಿ n/2 ಮಾಡ್ತೀವಿ, ಅಲ್ಲಿ n+1 ಡಿವೈಡೆಡ್ ಬೈ 2 ಮಾಡ್ತೀವಿ. ಯಾವಾಗ? ಈವನ್ ಇದ್ದಾಗ, ಸಮಸಂಖ್ಯೆ ಇದ್ದಾಗ. ಹೌದಲ್ವಾ? ಸರಿ. ಹಾಗಿದ್ರೆ ಈಗ ನಾವೇನ್ ಮಾಡೋಣ? ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನನ್ನ ಅಧ್ಯಯನ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ. ದತ್ತಾಂಶ ಅಂದ್ರೆ ಗೊತ್ತಾಯ್ತು. ವರ್ಗೀಕೃತ ದತ್ತಾಂಶ, ಅವರ್ಗೀಕೃತ ದತ್ತಾಂಶ. ನಮ್ಗೀಗಾಗ್ಲೇ ಅವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಸರಾಸರಿ, ರೂಢಿ ಬೆಲೆ, ಮಧ್ಯಾಂಕ ಕಂಡುಹಿಡಿಯೋದು ನಮಗ್ ಗೊತ್ತಿದೆ. ಈಗ ನಾವೇನ್ ಮಾಡೋಣ? ವರ್ಗೀಕೃತ ದತ್ತಾಂಶಗಳನ್ನ ನೋಡೋಣ. ಸಾರಿ. ಈ ಒಂದು ಚಾಪ್ಟರ್ ಅನ್ನ ನಿಮ್ಗೆ ಈಗಾಗ್ಲೇ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀವು ಈಗಾಗ್ಲೇ ಇದನ್ನ ತಿಳ್ಕೊಂಡಿದ್ದೀರಾ. ಸೊ ಬಿಡಿಸಿನೂ ತೆಗ್ದಿದ್ದೀರಾ. ಹೌದಾ? ಸೊ ಒಂದ್ಸರ್ತಿ ನಾವು ಫಾರ್ಮುಲಾಸ್ ಅನ್ನ ಏನ್ ಮಾಡೋಣ? ರೀಕಾಲ್ ಮಾಡ್ಕೊಳ್ಳೋಣ, ನೆನಪು ಮಾಡ್ಕೊಳ್ಳೋಣ. ಏನಂತ ಇದೆ? ವರ್ಗೀಕೃತ ದತ್ತಾಂಶಗಳ ಸರಾಸರಿ ಏನಂತ ಇದೆ? ಎಕ್ಸ್ ಬಾರ್. ಸರಾಸರಿಯನ್ನ ಹೇಗ್ ಬರಿತೀವಿ ಮಕ್ಕಳೇ? ನಾವು ಸರಾಸರಿಯನ್ನ ಎಕ್ಸ್ ಬಾರ್ ಅಂತ ಬರಿತೀವಿ ಅಲ್ವಾ? ಓಕೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಹೌದಾ? ಇಲ್ಲಿ ನಮ್ಗೆ ವರ್ಗೀಕೃತ ದತ್ತಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಸರಾಸರಿಯನ್ನ ಕಂಡುಹಿಡಿಬೇಕಾದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ? 3 ರೀತಿಯಾದ ವಿಧಾನಗಳನ್ನ ಬಳಸ್ತೀವಿ. ಹೌದಾ? ಒಂದು ನೇರ ಸರಾಸರಿ ಅಂತ ಕರಿತೀವಿ, ನೇರ ವಿಧಾನ. ನೆಕ್ಸ್ಟ್ ಇನ್ನೊಂದು ಅಂದಾಜು ಸರಾಸರಿ ವಿಧಾನ. ಮತ್ತೊಂದು ಯಾವುದು? ಹಂತ ವಿಚಲನ ವಿಧಾನ. ಸೊ ಫಾರ್ಮುಲಾ ಏನ್ ಬರುತ್ತೆ ನಮ್ಗೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಅಂದಾಜು ಸರಾಸರಿ ವಿಧಾನದಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಅಂತ ನಾವು ಒಂದ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ, ಸಿಗ್ಮಾ. ಓಕೆ. ಸಿಗ್ಮಾ ಅಂತಂದ್ರೆ ಏನು? ಒಟ್ಟಾಗಿ ಇರೋದು, ಸಮ್ ಆಫ್ ಆಲ್ ದ ಡೇಟಾ. ಹೌದಾ? ಸಮ್ ಆಫ್ ಎನಿ ಫ್ರೀಕ್ವೆನ್ಸಿ. ಸಿಗ್ಮಾ ಎಫ್ ಅಂತ ನಾನು ಬರೆದ್ರೆ ಅರ್ಥ ಏನು? ಫ್ರೀಕ್ವೆನ್ಸಿ, ಆವೃತ್ತಿಯ ಒಟ್ಟು ಮಾಡಿದ್ರೆ ಸಿಗ್ಮಾ ಎಫ್ ಐ ಡಿ ಐ ಅಂತ ಬರಿತೀನಿ, ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತ ಬರಿತೀನಿ. ಅಂದ್ರೆ ಇಲ್ಲಿ ನಮ್ಗೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಗೊತ್ತಿರತ್ತೆ. ಅಷ್ಟನ್ನು ನಾನೇನಾದ್ರೂ ಎಲ್ಲವನ್ನ ಟೋಟಲ್ ಮಾಡಿದ್ರೆ ಸಮ್ ಆಫ್ ಆಲ್ ದ ಎಫ್ ಐ ಎಕ್ಸ್ ಐ ಇಸ್ ಕಾಲ್ಡ್ ಸಿಗ್ಮಾ ಎಫ್ ಐ ಎಕ್ಸ್ ಐ. ಹೌದಲ್ವಾ? ಸೊ ಇದಕ್ಕೆ ನಾವು ಸಮೇಶನ್ ಅಂತ ಕರಿತೀವಿ. ಅಂದ್ರೆ ಸಿಗ್ಮಾ. ಸಿಗ್ಮಾ ಅಂತಂದ್ರೆ ನಾವೇನಂತ ಕರಿತೀವಿ? ಎಲ್ಲವನ್ನ ಕೂಡಿಸಿದಾಗ ಏನ್ ಬರುತ್ತೆ ಅದು ಸಿಗ್ಮಾ. ನೆಕ್ಸ್ಟ್ ಇನ್ನೊಂದು ವಿಧಾನ ಬರುತ್ತೆ ನಮ್ಗೆ. ಇಲ್ಲಿ ಎ ಅಂತ ಇದೆಯಲ್ಲ, ಇದನ್ನ ಅಸ್ಯೂಮ್ಡ್ ಮೀನ್ ಅಂತ ಕರೀತಾರೆ. ಅಂದ್ರೆ ಅಂದಾಜು ಸರಾಸರಿ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇನ್ನೊಂದು ಮೆಥಡ್ ಬರುತ್ತೆ. ಯಾವ್ದಪ್ಪ ಅದು ಅಂದ್ರೆ ಹಂತ ವಿಚಲನಾ ವಿಧಾನ. ಹಂತ ವಿಚಲನಾ ವಿಧಾನದಲ್ಲಿ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು
ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತ ಬರುತ್ತೆ. ಓಕೆ, ಸೊ ನಮ್ಗೆ ಇನ್ನೊಂದು ಗೊತ್ತಿರ್ಬೇಕು ಏನಂತ ಅಂದ್ರೆ, ಈಗ ನಾನೇನ್ ಹೇಳಿದೆ ನಿಮ್ಗೆ, ವರ್ಗೀಕೃತ ದತ್ತಾಂಶಗಳಿಗೆ ಒಂದು ಉದಾಹರಣೆಯನ್ನ ಕೊಟ್ಟೆ, ಅವರ್ಗೀಕೃತ ದತ್ತಾಂಶಗಳಿಗೆ ಒಂದು ಉದಾಹರಣೆಯನ್ನ ಕೊಟ್ಟೆ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ನಾವು ವರ್ಗೀಕೃತ ದತ್ತಾಂಶ ಮತ್ತು ಅವರ್ಗೀಕೃತ ದತ್ತಾಂಶ ಅಂತ ಬರ್ದಿದೀವಿ. ಇಲ್ಲಿ ನಾನೇನ್ ಮಾಡಿದೀನಿ, 10, 20, 20, 30, 30, 40, 40ರಿಂದ 50 ಅಂತ ಬರ್ದಿದ್ದೀನಿ. ಇದನ್ನ ನಾವೇನಂತ ಕರಿತೀವಿ? ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್. ಅಂದ್ರೆ ಇದು ಕಂಟಿನ್ಯೂ ಆಗಿದೆ ಅಲ್ವಾ? 20 ಆದ್ಮೇಲೆ 20, 20, 30, 30, 40, 40. ಸೊ ಕಂಟಿನ್ಯೂ ಆಗಿದೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಕೆಲವೊಂದ್ಸರ್ತಿ ಏನಾಗತ್ತೆ, 10, 20 ಬರುತ್ತೆ, 21ರಿಂದ 30 ಅಂತ ಬರುತ್ತೆ, 31ರಿಂದ 40 ಅಂತ ಬರುತ್ತೆ. ಈ ರೀತಿಯಾಗಿ ಬಂದಾಗ ನಾವೇನ್ ಮಾಡ್ಬೇಕು, ಇಲ್ಲಿ ನಾವು 10ರಿಂದ 20 ಅಂತ ಕರಿತೀವಲ್ಲ, 20ರಿಂದ 30 ಅಂತ ಕರಿತೀವಿ. ಇದಕ್ಕೇನಂತಾರೆ? ಸೊ ಇದನ್ನ ನಾವು ಏನಂತ ಕರಿತೀವಿ? ಇದನ್ನ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ, ಮೇಲ್ಮಿತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಮೇಲ್ಮಿತಿ ಅಂತ ಕರೀತಾರೆ. ಇದನ್ನ ಕೆಳಮಿತಿ ಅಂತ ಕರಿತೀವಿ. ಹೌದಲ್ವಾ? ಓಕೆ, ಸೊ ಇದು ಮೇಲ್ಮಿತಿ, ಇದು ಕೆಳಮಿತಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಚ್ ಅಂತಂದ್ರೆ. ಎಚ್ ಅಂತಂದ್ರೆ ಏನು? ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ ನಿಮ್ಗೆ ಕ್ಲಾಸ್ ಸೈಜ್ ಸಿಗತ್ತೆ. ಅಂದ್ರೆ 10ರಿಂದ 20 ಅಂದಾಗ ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ 20ರಲ್ಲಿ 10ನ್ನ ಕಳೆದ್ರೆ 10 ಬರುತ್ತೆ. ಇದೇನಿದು ನಮ್ಮ ದತ್ತಾಂಶದ ಒಂದು ಎಷ್ಟಿದೆ ಅದು 10ರಿಂದ 20ರಲ್ಲಿ 10ರಿಂದ 20ರ ಮಧ್ಯೆ ಎಷ್ಟು ಸಂಖ್ಯೆ ಸಿಗತ್ತೆ? 10 ಸಿಗತ್ತೆ ಅಲ್ವಾ? ಸೊ ಹಾಗಾಗಿ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಮಾಡಿದ್ರೆ ನಿಮ್ಗೆ ಹಂತ ವಿಚಲನಾ ವಿಧಾನದ ಸೂತ್ರ ಇದು. ನಿಮ್ಗೆ ಒಂದು ಲೆಕ್ಕದಲ್ಲಿ ಕೆಲವೊಂದ್ಸರ್ತಿ ಅವರೇ ಕೊಟ್ಟಿರ್ತಾರೆ, ಏನಂತ? 3 ಪದ್ಧತಿ ಅಥವಾ 3 ವಿಧಾನವನ್ನ ಬಳಸಿ ಸರಾಸರಿಯನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡ್ಬೇಕು? 3 ಫಾರ್ಮುಲಾಸ್ ಅನ್ನ ನೀವು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕೆಲವೊಂದ್ಸರ್ತಿ ಅವರೇ ಕೊಟ್ಟಿರ್ತಾರೆ ಅಂದಾಜು ಸರಾಸರಿ ವಿಧಾನವನ್ನ ಬಳಸ್ರಿ ಅಂತ, ಅವಾಗ ಇದೊಂದೇ ವಿಧಾನವನ್ನ ಬಳಸ್ರಿ. ಕೆಲವೊಂದ್ಸರ್ತಿ ಹಂತ ವಿಚಲನ ವಿಧಾನವನ್ನ ಬಳಸ್ರಿ ಅಂತ ಕೊಟ್ಟಿರ್ತಾರೆ. ಅವಾಗ ನೀವೇನ್ ಮಾಡ್ಬೇಕು? ಈ ಒಂದು ಫಾರ್ಮುಲಾವನ್ನ ಬಳಸ್ಬೇಕು. ಓಕೆ, ನೆಕ್ಸ್ಟ್ ಈಗ ಮತ್ತೇನ್ ಬರುತ್ತೆ? ಇದು ಸರಾಸರಿಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಬರೋದು ಯಾವುದು? ಬಹುಲಕ. ಹೌದಾ? ಇದನ್ನ ನಾವು ರೂಢಿ ಬೆಲೆ ಅಂತಾನು ಕರಿತೀವಿ. ಈಗ ನಮ್ಗೆ ಈಗಾಗ್ಲೇ ಗೊತ್ತಿದೆ, ಅವರ್ಗೀಕೃತ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನಮ್ಗೆ ಗೊತ್ತಿದೆ. ಅದೇ ನಾವು ವರ್ಗೀಕೃತ ದತ್ತಾಂಶಗಳಿಗೆ ಬಂದ್ರೆ ಇಲ್ಲಿ ಒಂದು ಫಾರ್ಮುಲಾವನ್ನ ಬಳಸ್ತೀವಿ. ಇದು ನಿಮಗೆ ಗೊತ್ತಿದೆ ಈಗಾಗ್ಲೇ, ಹೌದಲ್ಲ? ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H ಅಂತ ಇದೆ. ಹೌದಾ? H ಅಂತಂದ್ರೆ ವರ್ಗಾಂತರದ ಗಾತ್ರ, L ಅಂತಂದ್ರೆ ಬಹುಲಕ ಎಲ್ಲಿ ಇರತ್ತೆ ಆ ಒಂದು ವರ್ಗಾಂತರದ ಕೆಳಮಿತಿ. ಹೌದಾ? F1 ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. ನಿಮ್ಮ ಬಹುಲಕ ಏನಾದ್ರೂ ಇಲ್ಲಿ ಇತ್ತು ಅಂತ ತಿಳ್ಕೊಳ್ರಿ. ಓಕೆ, ಇದ್ರ ಹಿಂದೆ ಒಂದ್ ಸಂಖ್ಯೆ ಇರತ್ತೆ, ಇದ್ರ ಮುಂದೆ ಒಂದ್ ಸಂಖ್ಯೆ ಇರತ್ತೆ. ಇದನ್ನ ನಾವು F1 ಅಂತ ಕರಿತೀವಿ. ಇದ್ರ ಹಿಂದಿನ ಸಂಖ್ಯೆಗೆ F0 ಅಂತ ಕರಿತೀವಿ, ಇದ್ರ ಮುಂದಿನ ಸಂಖ್ಯೆಗೆ F2 ಅಂತ ಕರಿತೀವಿ. ಈ ಒಂದು ಫ್ರೀಕ್ವೆನ್ಸಿ ಆವೃತ್ತಿ ಇರುವಂತಹ ವರ್ಗಾಂತರದ ಕೆಳಮಿತಿ. ಫಾರ್ ಎಕ್ಸಾಂಪಲ್ 10 to 20 ಅಂತಿದ್ದಾಗ 10 ಅಂದ್ರೆ ಇದು ಕೆಳಮಿತಿ ಆಯ್ತು ಅಲ್ವಾ? ಇದನ್ನ ನಾವು ಎಲ್ ಅಂತ ಕರಿತೀವಿ. ಹೌದಾ? ಎಚ್ ಅಂದ್ರೆ ಏನು? ವರ್ಗಾಂತರದ ಗಾತ್ರ. ಇದು ವರ್ಗಾಂತರ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ವರ್ಗಾಂತರದ ಗಾತ್ರ ಅಂದ್ರೆ ಎಚ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇದು ಬಹುಲಕ ರೂಢಿ ಬೆಲೆ. ಸೊ ಈ ಫಾರ್ಮುಲಾವನ್ನ ನಾವೆಲ್ಲರೂ ನೆನಪಿಟ್ಕೊಳ್ಳೇಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮಧ್ಯಾಂಕ ಅಂತ ಬರುತ್ತೆ. ಈ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ನಾವು ಕಂಡುಹಿಡಿಬೇಕಾದ್ರೆ ಇಲ್ಲೂ ಕೂಡ ಒಂದು ಫಾರ್ಮುಲಾವನ್ನ ಬಳಸ್ತೀವಿ. ಎಲ್ ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅನ್ನುವಂತ ಒಂದು ಫಾರ್ಮುಲಾವನ್ನ ಬಳಸ್ತೀವಿ. ಹೌದಾ? ಎಲ್ ಅಂದ್ರೆ ಮತ್ತೆ ನಮ್ಗೆ ಕೆಳಮಿತಿ, ಎನ್ ಅಂತಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ಹೇಗ್ ಬರುತ್ತೆ ಅಂತ ನಾವು ಲೆಕ್ಕ ಬಿಡಿಸುವಾಗ ನಿಮ್ಗೆ ಗೊತ್ತಾಗತ್ತೆ. n/2 ಮೈನಸ್ CF ಅಂದ್ರೆ ಏನು? ಸಂಚಿತ ಆವೃತ್ತಿ ಅಂತ ಕರಿತೀವಿ ಇದನ್ನ, ಅಥವಾ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಅಂದ್ರೆ ಇದನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಥವಾ ಸಂಚಿತ ಆವೃತ್ತಿ ಅಂತ ಕರಿತೀವಿ.
ಸಿ ಎಫ್ ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ. ಬಟ್ ನಾವು ಯಾವ ಒಂದು ಬೆಲೆಯನ್ನ ತಗೋತೀವಿ, ಎಫ್ ಎಲ್ಲಿ ಬರುತ್ತೆ ಅದರ ಹಿಂದಿನ ಬೆಲೆ. ಸಿ ಎಫ್ ಅಲ್ಲಿ ಎಫ್ ಇಲ್ಲಿದ್ರೆ ಸಿ ಎಫ್ ಇಲ್ಲಿರತ್ತೆ, ಯಾವುದೇ ಒಂದು ಬೆಲೆ ಇರತ್ತೆ, ಇದ್ರ ಹಿಂದಿನ ಬೆಲೆಯನ್ನ ತಗೋತೀವಲ್ಲ, ಇದು ಸಿ ಎಫ್ ಆಗತ್ತೆ. ಹೌದಾ? ನಾವು ಲೆಕ್ಕ ಬಿಡಿಸುವಾಗ ಗೊತ್ತಾಗತ್ತೆ ನಿಮ್ಗೆ. ಎಫ್ ಅಂದ್ರೆ ಮಧ್ಯಾಂಕ ಎಲ್ಲಿ ಇದೆ ಆ ಒಂದು ವರ್ಗಾಂತರದ ಆವೃತ್ತಿ. ಹೌದಲ್ಲ? ಎಚ್ ಅಂದ್ರೆ ವರ್ಗಾಂತರದ ಗಾತ್ರ. ಹೇಗ್ ಕಂಡು ಹಿಡಿತೀರಾ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದ್ರೆ ನಿಮಗೆ ವರ್ಗಾಂತರದ ಗಾತ್ರ ಸಿಗತ್ತೆ. ಹೌದಲ್ಲ? ಓಕೆ. ಸೊ ಹಾಗಾದ್ರೆ ಈ ಸರಾಸರಿ ಮತ್ತು ರೂಢಿ ಬೆಲೆ ಅಥವಾ ಬಹುಲಕ ಮತ್ತು ಮಧ್ಯಾಂಕಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸೋಣ, ಯಾವ ರೀತಿ ನಮ್ಗೆ ಪ್ರಶ್ನೆಗಳು ಬರಬಹುದು ಅಂತ. ಸೊ ಎಲ್ರು ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ. ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ, ಇದು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ. ಇದನ್ನ ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಯಾವ್ದು ಬರುತ್ತೆ? ಒಂದ್ಸತಿ ಯೋಚನೆ ಮಾಡ್ರಿ. ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ. 2 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 3 ಸರಾಸರಿ ಬರುತ್ತಾ? 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ ಬರುತ್ತಾ? ಅಥವಾ ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಸರಾಸರಿ ಅಂತ ಬರುತ್ತಾ? ಅಥವಾ ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಮೈನಸ್ ಸರಾಸರಿ ಅಂತ ಬರುತ್ತಾ? ಯಾವ್ದು ಬರುತ್ತೆ ಇದ್ರಲ್ಲಿ? ಯಾವ್ದು ಬರುತ್ತೆ ಇದ್ರಲ್ಲಿ? ಆಪ್ಷನ್ ಬಿ ಬರುತ್ತೆ. 3 ಮಧ್ಯಾಂಕ 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್ ಅಂತ ಕರಿತೀವಿ. ಹೌದಾ? ಮಧ್ಯಾಂಕ 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಹೌದಾ? ಇದು ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ. ನೆಕ್ಸ್ಟ್ ಪ್ರಶ್ನೆ ಏನಂತ ಇದೆ? ಇದು ನಿಮ್ಗೆ 2ನೇ ಪ್ರಶ್ನೆ, ಇದು ಮೊದಲನೇ ಪ್ರಶ್ನೆ. 5, 3, 14, 16, 19 ಮತ್ತು 20ರ ಮಧ್ಯಾಂಕ ಏನ್ ಬರುತ್ತೆ ಹೇಳ್ರಿ ನೋಡೋಣ. ಸೊ ಇದು ನಮ್ಗೆ ಹಿಂದಿನ ವರ್ಷದ ಪ್ರಶ್ನೆ. ಇದು ನಮ್ಗೆ ಅವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯೋದು. ಏನ್ ಮಾಡ್ತೀವಿ? 1, 2, 3, 4, 5 ಮತ್ತು 6 ಅಂತ ಇದೆ. ಸೊ 6 ನಮ್ಗೆ ಡೇಟಾ ಇದೆ, ದತ್ತಾಂಶಗಳು 6 ಇದೆ. ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರೆ ಮೊದಲು ನಾವೇನ್ ಮಾಡ್ತೀವಿ? ನೆನಪು ಮಾಡ್ಕೊಳ್ರಿ ಒಂದ್ಸರ್ತಿ. ಕೊಟ್ಟಿರುವಂತಹ ದತ್ತಾಂಶಗಳನ್ನ ನಾವೇನ್ ಮಾಡ್ತೀವಿ? ಏರಿಕೆ ಕ್ರಮದಲ್ಲಿ ಬರೀತೀವಿ ಅಲ್ವಾ? ಏರಿಕೆ ಕ್ರಮದಲ್ಲಿ ಅಂದಾಗ ಚಿಕ್ಕ ಸಂಖ್ಯೆ ಮೊದಲು ಬರುತ್ತೆ. ಎಲ್ಲದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 3 ಬರುತ್ತೆ ಮೊದಲಿಗೆ. ಸೊ 3 ಬರೆಯೋಣ. ನೆಕ್ಸ್ಟ್ ಯಾವ್ದು ಬರುತ್ತೆ? 5 ಬರುತ್ತಾ? ನೆಕ್ಸ್ಟ್ ಯಾವ್ದು ಬರುತ್ತೆ ಮಕ್ಕಳೇ? 14 ಬರುತ್ತಾ? ನೆಕ್ಸ್ಟ್ ಯಾವ್ದು ಬರುತ್ತೆ? 16, 19, 20. 1, 2, 3, 4, 5, 6 ಸಂಖ್ಯೆಗಳು ಆಯ್ತು. ಇವಾಗ ನನ್ಗೆ ಮಧ್ಯಾಂಕ ಬೇಕು. ಮಧ್ಯಾಂಕ ಅಂತಂದಾಗ 5 ಇದ್ರೆ ನಾವು ಮಧ್ಯದಲ್ಲಿ ಇರುವಂತಹ ಬೆಲೆಯನ್ನ ಹೇಳ್ತೀವಿ, n/2 ಮಾಡ್ತೀವಿ. ಸೊ ಈಗ ನಮ್ಗೆ 6 ಬೆಲೆಗಳಿವೆ. ಎಕ್ಸಾಕ್ಟ್ ಆಗಿ ಮಧ್ಯದಲ್ಲಿ ಒಂದು ಬೆಲೆ ಸಿಗಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಈ ಕಡೆ 2ಅನ್ನ ಬಿಡ್ತೀವಿ, ಈ ಕಡೆ 2ಅನ್ನ ಬಿಡ್ತೀವಿ, ಮಧ್ಯದಲ್ಲಿ ಇರುವಂತಹ 2 ಸಂಖ್ಯೆಗಳನ್ನ ತಗೋತೀವಿ. ಯಾವ 2 ಸಂಖ್ಯೆಗಳಿವು? 14 + 16 ಡಿವೈಡೆಡ್ ಬೈ 2 ಮಾಡ್ತೀರಾ. ಹೌದಾ? ಇದನ್ನ ನಾವು ಹೀಗೂ ನೆನ್ಪಿಟ್ಕೋಬಹುದು, a + b ಡಿವೈಡೆಡ್ ಬೈ 2 ಅಂತ ನೆನ್ಪಿಟ್ಕೋಬಹುದು. 14 + 16 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗತ್ತೆ? 6, 4, 10, 2, 3, 30 ಡಿವೈಡೆಡ್ ಬೈ 2, 2 1 2, 15. ಹಾಗಾದ್ರೆ ಮಧ್ಯಾಂಕ ಎಷ್ಟಿದ್ರದ್ದು? 15. ರೈಟ್? 15. ಆಪ್ಷನ್ ಅಲ್ಲಿ ಇದೆ, ನಾ ಚೆಕ್ ಮಾಡ್ರಿ ಒಂದ್ಸರ್ತಿ. ಎಸ್, ಸಿ ನಲ್ಲಿದೆ. ಆಪ್ಷನ್ ಸಿ ಈಸ್ ರೈಟ್. ಓಕೆ. ನೆಕ್ಸ್ಟ್, ವರ್ಗಾಂತರ 10, 25ರ ಮಧ್ಯಬಿಂದು ಅಂತ ಕೇಳಿದ್ದಾರೆ. 10, 25ರ ಮಧ್ಯಬಿಂದು ಹೇಗ್ ಕಂಡು ಹಿಡಿತೀರಾ? ಈಗ ನಿಮ್ಗೆ ಒಂದು ವರ್ಗಾಂತರ ಕೊಟ್ಟಿದ್ದಾರೆ. 10ರಿಂದ 25 ಅಂತ ಒಂದು ವರ್ಗಾಂತರ ಇದೆ. ಇದನ್ನ ಮೇಲ್ಮಿತಿ ಅಂತ ಕರಿತೀವಿ, ಇದನ್ನ ಕೆಳಮಿತಿ ಅಂತ ಕರಿತೀವಿ. ನಮಗೇನ್ ಬೇಕು? ಮಧ್ಯಬಿಂದು ಬೇಕು. ಅವಾಗ ನಾವೇನ್ ಮಾಡ್ತೀವಿ? ಮಧ್ಯಬಿಂದುವನ್ನ ಯಾವಾಗ ನಮ್ಗೆ ವರ್ಗಾಂತರ ಕೊಟ್ಟಿರ್ತಾರೆ ಅವಾಗ ಮಧ್ಯಬಿಂದುವನ್ನ ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ? ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಎಷ್ಟಿದೆ? 25 + 10. ಅಥವಾ ಇದನ್ನ ಕೆಳಮಿತಿ ಪ್ಲಸ್ ಮೇಲ್ಮಿತಿನೂ ಮಾಡ್ಬೋದು. ಡಿವೈಡೆಡ್ ಬೈ 2 ಮಾಡಿ
25ರಲ್ಲಿ 10ನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 35 ಬರುತ್ತೆ. 35 ಡಿವೈಡೆಡ್ ಬೈ 2 ಆಗತ್ತೆ. ಇದನ್ನ ನೆನ್ಪಿಟ್ಕೊಡಿ. ಓಕೆ, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಮಧ್ಯ ಬಿಂದು ಸಿಗತ್ತೆ. ಯಾವುದ್ರದ್ದು? ಈ ಒಂದು ವರ್ಗಾಂತರದ ಮಧ್ಯ ಬಿಂದು. 2 ಒಂದ್ಲೆ 1 ಉಳಿಯತ್ತೆ, 2 7 ಇದು 1 ಉಳಿದ್ರೆ 15 ಆಯ್ತಲ್ವಾ? ಸೊ 2 7 14, ಮತ್ತೆ ನಿಮ್ಗೆ 1 ಉಳಿಯತ್ತೆ. ಪಾಯಿಂಟ್ ಕೊಟ್ಟು 0 ತಗೋತೀರಾ. 2 5 10 ಎಷ್ಟು ಬಂತು? 17.5 ಬಂತು. ಆಪ್ಷನ್ ಅಲ್ಲಿ ಇದೆನಾ? ಚೆಕ್ ಮಾಡ್ರಿ. ಎಸ್, ಆಪ್ಷನ್ ಅಲ್ಲಿ ಇದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ನೋಡಿ, 1 2 3 4 5 ಇವುಗಳ ಸರಾಸರಿ ಎಷ್ಟಾಗತ್ತೆ? ಕೆಲವೊಂದ್ ಸರ್ತಿ ಏನಾಗತ್ತೆ, ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ನಮ್ಗೆ ದೊಡ್ಡದಾಗತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಮೊದ್ಲು ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಎಷ್ಟೋ ಮಕ್ಕಳಿಗೆ 4 ಅಂಕದ ಪ್ರಶ್ನೆ ಬರುತ್ತೆ, ಬಟ್ 1 ಅಂಕದ ಪ್ರಶ್ನೆ ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ನಾವೇನ್ ಮಾಡೋಣ? ಎಲ್ಲಾ ರೀತಿಯಾದ ಪ್ರಶ್ನೆಗಳನ್ನ ಬಿಡ್ಸೋಣ. 1 2 3 4 5 ಅಂತ ಇದೆ. ಇವುಗಳ ಸರಾಸರಿಯನ್ನ ಕಂಡುಹಿಡಿಬೇಕು. ಸರಾಸರಿಯನ್ನ ಹೇಗ್ ಕಂಡುಹಿಡಿತೀವಿ ಹೇಳ್ರಿ ನೋಡೋಣ. ಸರಾಸರಿಯನ್ನ ಕಂಡುಹಿಡಿಬೇಕಂತಂದ್ರೆ ನಾವೇನ್ ಮಾಡ್ತೀವಿ? ಇಷ್ಟು ದತ್ತಾಂಶಗಳನ್ನ ಕೂಡಿಸ್ತೀವಿ ಮೊದ್ಲು. 1 2 3 4 5. ಹೌದಾ? ಇದನ್ನ ಹೀಗೂ ಬರೀರಿ. 1 2 3 ಪ್ಲಸ್ 4 ಪ್ಲಸ್ 5 ಮಾಡ್ತೀರಾ. ಇದನ್ನ ಒಟ್ಟು ಮಾಡಿದ್ರೆ ನಿಮ್ಗೇನ್ ಸಿಗತ್ತೆ? ಇಷ್ಟು ಮಾಡಿದ್ರೆ ಸಮೇಶನ್ ಸಿಗತ್ತೆ ನಿಮ್ಗೆ. ಹೌದಾ? ಎಷ್ಟಾಯ್ತು? 2 1 3 3 3 6 6 4 10 10 5 15 ಆಗತ್ತೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡೇಟಾ ಅಥವಾ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ನಮ್ಗೆ? 1 2 3 4 5 ಅಂತ ಇದೆ. ಒಟ್ಟು ಎಷ್ಟು ದತ್ತಾಂಶಗಳು ಗೊತ್ತಿದೆ ನಮ್ಗೆ? 5 ಇದೆ ಅಲ್ವಾ? ಸೊ ಒಟ್ಟು ಮಾಡಿದ್ರೆ ಸಿಗ್ಮಾ ಸಿಗತ್ತೆ. ಡಿವೈಡೆಡ್ ಬೈ ಎಷ್ಟಿದೆ? 1 2 3 4 5. 5 ಒಂದ್ಲೆ 5 ಮೂರ್ಲೆ. ಹಾಗಾದ್ರೆ ಸರಾಸರಿ ಎಷ್ಟು ಬಂತು? 3 ಬಂತು. ಆಪ್ಷನ್ ಡಿ ಇಸ್ ರೈಟ್. ಕೆಳಗಿನ ವಿತರಣಾ ಪಟ್ಟಿಯ ಬಹುಲಕ ಅಂತ ಕೇಳಿದ್ದಾರೆ. ಓಕೆ, ಸೊ ಬಹುಲಕ ಅಂದಾಗ ನಾವೇನ್ ಮಾಡ್ತೀವಿ ಹೇಳ್ರಿ? ಇಲ್ಲಿ ನಮ್ಗೆ ಎಕ್ಸ್ ಅಂತ ಇದೆ, ಇದು ಎಫ್ ಅಂತ ಇದೆ. ಹೌದಾ? ಇವಾಗ 5 10 15 20 25 2 8 3 10 5. ಇಲ್ಲಿ ನಮಗೆ ನಾವೇನ್ ಮಾಡ್ಬೇಕು? ಬಹುಲಕ ಅಂತಂದಾಗ ನಾವೇನ್ ನೋಡ್ತೀವಿ ಹೇಳ್ರಿ? ಈ ಕೆಳಗಿನ ವಿತರಣಾ ಪಟ್ಟಿಯ ಬಹುಲಕ ಅಂತ ಕೇಳಿದ್ರೆ ನಮ್ಗೆ ಎಫ್ ಅಲ್ಲಿ ಯಾವ್ದು ಹೈಯೆಸ್ಟ್ ಇದೆ ನೋಡ್ರಿ? ಇದು ಫ್ರೀಕ್ವೆನ್ಸಿ, ಆವೃತ್ತಿ ಅಲ್ವಾ? ಇದು ಆವೃತ್ತಿ. ಓಕೆ, ಸೊ ಈ ಆವೃತ್ತಿಯಲ್ಲಿ ಹೈಯೆಸ್ಟ್ ಯಾವ್ದಿದೆ? 10 ಇದೆ. 10ರ ಒಂದು ವರ್ಗಾಂತರ ಯಾವ್ದಿದೆ? ವಿತರಣೆ ಯಾವ್ದಿದೆ ವಿತರಣಾ ಪಟ್ಟಿಯಲ್ಲಿ ಅಂತಂದ್ರೆ ಈ ಒಂದು ಪಟ್ಟಿಯಲ್ಲಿ ನೋಡ್ತೀರಾ. 10ರ ಎಕ್ಸ್ ಯಾವ್ದಿದೆ? 20 ಅಂತ ಇದೆ. ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್. ಹೌದಾ? ವರ್ಗೀಕೃತ ದತ್ತಾಂಶಗಳ ಸಮೂಹವೊಂದರಲ್ಲಿ ಬಹುಲಕ ಅಂದ್ರೆ ನಾವು ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದನ್ನ ತಗೋತೀವಿ, ಅಥವಾ ಹೆಚ್ಚು ಸಾತಿ ರಿಪೀಟ್ ಯಾವ್ದಾಗಿದೆ ಅದನ್ನ ತಗೋತೀವಿ. ಓಕೆ, ವರ್ಗೀಕೃತ ದತ್ತಾಂಶಗಳ ಸಮೂಹವೊಂದರಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 400, ಸಿಗ್ಮಾ ಎಫ್ ಐ ಇಸ್ ಈಕ್ವಲ್ ಟು 20 ಆದರೆ ಸರಾಸರಿ ಎಷ್ಟು ಬರುತ್ತೆ ಅಂದಾಗ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ನಮ್ಗೆ ಸೂತ್ರ ಗೊತ್ತಿದೆ. ಎಫ್ ಐ ಎಕ್ಸ್ ಐ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ? 400 ಇದೆ ಅಂತ ಕೊಟ್ಟಿದ್ದಾರೆ. ಎಫ್ ಐ ಅಂತಂದ್ರೆ 20. ಹೌದಾ? 0 0 ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ 2 ಎರಡ್ಲೆ. ಹಾಗಾದ್ರೆ ಎಷ್ಟು ಬಂತು ನಮ್ಗೆ? ಸರಾಸರಿ 20 ಅಂತ ಬಂತು. ಆಪ್ಷನ್ ಅಲ್ಲಿ ಇದೆನಾ? ಎಸ್, ಆಪ್ಷನ್ ಅಲ್ಲಿ ಇದೆ. ಆಪ್ಷನ್ ಎ ಇಸ್ ರೈಟ್. ಹೌದಾ? ಈ ಒಂದು ಫಾರ್ಮುಲಾ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 15 17 19 12 14 12 ಈ ಪ್ರಾಪ್ತಾಂಕಗಳ ಮಧ್ಯಾಂಕ. ಮತ್ತೆ ನಮಗೆ ಮಧ್ಯಾಂಕ ಬಂದಿದೆ. ಫಸ್ಟ್ ನಾವು ಎಷ್ಟಿದೆ ನೋಡೋಣ. ಇದು 1 2 3 4 5 ಎಷ್ಟು ಪ್ರಾಪ್ತಾಂಕಗಳಿವೆ ಇಲ್ಲಿ? 5 ಪ್ರಾಪ್ತಾಂಕಗಳಿವೆ. 5 ಅಂದಾಗ ಫಸ್ಟ್ ನಾವು ಏನ್ ಮಾಡೋಣ? ಏರಿಕೆ ಕ್ರಮದಲ್ಲಿ ಬರ್ಕೋಬೇಕಾ? ಫಸ್ಟ್ ನಾವೇನ್ ಮಾಡ್ಬೇಕು? 12 14 ಆದ ತಕ್ಷಣ ಯಾವ್ದು ಬರುತ್ತೆ? 15 ಬರುತ್ತೆ. ಆಮೇಲೆ 17 ಬರುತ್ತೆ. ನೆಕ್ಸ್ಟ್ 19 ಬರುತ್ತೆ. ಹೌದಾ? 1 2 3 4 5. ಇಲ್ಲಿ ನಮ್ಗೆ ಮಧ್ಯದಲ್ಲಿ ಯಾವ ಬೆಲೆ ಬರುತ್ತೆ? 15 1 2 3 4 5. ಕೊನೆಗೆ ಇಲ್ಲಿ 2 ಬಿಡ್ರಿ, ಇಲ್ಲಿ 2 ಸಂಖ್ಯೆ ಬಿಡ್ರಿ, ಮಧ್ಯದಲ್ಲಿ 1 ಸಂಖ್ಯೆ ಸಿಗತ್ತೆ. ಇದು ನಮ್ಮ ಮಧ್ಯಾಂಕ ಆಗತ್ತೆ. ಹಾಗಾಗಿ 15. ಆಪ್ಷನ್ ಬಿ ಇಸ್ ರೈಟ್.
ಮೊದಲ 5 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂತ ಕೊಟ್ಟಿದ್ದಾರೆ. ಎಸ್ ಮಕ್ಕಳೇ, ನಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂತ ನಮಗ್ ಗೊತ್ತಿದೆ. ಏನ್ ಹೇಳ್ರಿ ನೋಡೋಣ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆಗಳು ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತದೆಯೋ ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತಾನು ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ಯಾವ ಒಂದು ಸಂಖ್ಯೆಗೆ ಕೇವಲ 2 ಅಪವರ್ತನಗಳನ್ನು ಹೊಂದಿದೆಯೋ ಅಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. 2ಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನ ಹೊಂದಿದ್ರೆ ಅದನ್ನ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಕಂಪೋಸಿಟ್ ನಂಬರ್ ಅಂತ ಕರೀತಾರೆ. ಹೌದಲ್ವಾ? ಕೇವಲ 2 ಹೌದಾ? ಅದಿದ್ರೆ ಅದನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರುತ್ತೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ. ಮೊದಲ 5 ಅಂತ ಕೇಳಿದ್ದಾರೆ. ಸೊ 1 2 3 4 5 6 7 8. ಸೊ 1ರಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಗೇನ್ ಬೇಕು? ಅವಿಭಾಜ್ಯ ಸಂಖ್ಯೆಗಳು ಬೇಕು. ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ? 2ರಿಂದ ಪ್ರಾರಂಭ ಆಗುತ್ತೆ ಅಲ್ವಾ? ಹೌದಾ? ಸೊ 2. ನೆಕ್ಸ್ಟ್ ಯಾವ್ದು ಬರುತ್ತೆ? 3 ಬರುತ್ತೆ. ಆಮೇಲೆ 5 ಬರುತ್ತೆ. ಆಮೇಲೆ 7 ಬರುತ್ತೆ. 9 ಬರಲ್ಲ. ಹೌದಾ? ಯಾಕೆಂದ್ರೆ 3 3 9 ಬರುತ್ತೆ. 9 9 ಬರುತ್ತೆ. 1 9 9 ಬರುತ್ತೆ. ಸೊ ಅದ್ ಬರಲ್ಲ. ನೆಕ್ಸ್ಟ್ ಯಾವ್ದು ಬರುತ್ತೆ ಹಾಗಾದ್ರೆ? 11 ಬರುತ್ತಾ? 11 11. ಹೌದಾ? ಮತ್ತೆ 11 1ರ ಮಗ್ಗಿಯಲ್ಲೂ 11 ಬರುತ್ತೆ. 11ರ ಮಗ್ಗಿಯಲ್ಲೂ ಒಂದು 11 ಬರುತ್ತೆ. 1 2 3 5 7 11. ಹಾಗಾದ್ರೆ ಎಷ್ಟು ಸಂಖ್ಯೆಗಳಾಯ್ತು ಇಲ್ಲಿ? 5 ಸಂಖ್ಯೆಗಳಾಯ್ತಾ? ಇಷ್ಟನ್ನು ಕೂಡಿಸ್ರಿ. ಎಷ್ಟಾಗತ್ತೆ ನೋಡ್ರಿ, ಚೆಕ್ ಮಾಡ್ರಿ ಒಂದ್ಸತಿ. 2 3 5 5 5 10 10 10 11 ಮಾಡಿ ನೋಡ್ರಿ. ಅಂದ್ರೆ ಎಷ್ಟು ಬರುತ್ತೆ? 21 21 ಪ್ಲಸ್ 7 ಅಂದ್ರೆ 28 ಆಗತ್ತೆ. ಇದು 28 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿವೆ? 1 2 3 4 5 5 ಸಂಖ್ಯೆಗಳಿದೆ ಅಲ್ವಾ? 28 ಡಿವೈಡೆಡ್ ಬೈ 5 ಮಾಡಿ ನೋಡ್ರಿ. ಕ್ಯಾನ್ಸಲ್ ಮಾಡ್ರಿ. 28 5ರ ಮಗ್ಗೆಯಲ್ಲಿ ಬರುತ್ತಾ? 5 5 25 5 6 30. ಸೊ ನಾವ್ 5 5 25 ಮಾಡ್ಬೇಕಾ? 3 ಉಳಿಯತ್ತೆ. ಪಾಯಿಂಟ್ ಕೊಟ್ಟು 0 ತಗೋತೀರಾ? 5 6 30 ಬರುತ್ತೆ. ಹಾಗಾದ್ರೆ 5.6 ಬರುತ್ತೆ ನಿಮ್ಗೆ. ಹೌದಾ? ಇದು ನಮ್ಮ ಒಟ್ಟು ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿವೆ ಅದನ್ನ ಬರ್ಕೋತೀರಾ. 5.6 ಇದೆನಾ? ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್, ನಿರ್ದಿಷ್ಟ ಪ್ರಾಪ್ತಾಂಕಗಳ ಸರಾಸರಿ 16, ಮಧ್ಯಾಂಕ 15, ಆದರೆ ಬಹುಲಕ ಅಂತ ಕೊಟ್ಟಿದ್ದಾರೆ. ಮಿಸ್ ಇಲ್ಲಿ ಸರಾಸರಿನೂ ಕೊಟ್ಟಿದ್ದಾರೆ, ಮಧ್ಯಾಂಕನೂ ಕೊಟ್ಟಿದ್ದಾರೆ, ಆದ್ರೆ ಬಹುಲಕ ಕೇಳಿದ್ದಾರೆ. ಅಂದ್ರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳನ್ನ ನಾವು ನೆನಪು ಮಾಡ್ಕೋಬೇಕು. ಹೌದು ಅಲ್ವಾ? ಯಾಕಂದ್ರೆ ಸರಾಸರಿನೂ ಕೊಟ್ಟಿದ್ದಾರೆ, ಮಧ್ಯಾಂಕನೂ ಕೊಟ್ಟಿದ್ದಾರೆ, ಬಹುಲಕವನ್ನ ಕೇಳಿದ್ದಾರೆ ಅಂದಾಗ ನಾವು ನೆನಪು ಮಾಡ್ಕೊಳ್ರಿ. ಫಸ್ಟ್ ಕ್ವಶನ್ ನೆನಪು ಮಾಡ್ಕೊಳ್ರಿ. ಏನಂತ ಇದೆ ಫಸ್ಟ್ ಕ್ವಶನ್ ಅಲ್ಲಿ? ನಮ್ಗೆ 3 ಮಧ್ಯಾಂಕ ಕೇಂದ್ರೀಯ ಪ್ರವೃತ್ತಿಯ ಅಳತೆಯ ಪ್ರಾಯೋಗಿಕ ಸಂಬಂಧ ಅಂತ ಮೊದಲನೇ ಪ್ರಶ್ನೆ ಇತ್ತು. ನೆನಪಿದೆ ಅಲ್ವಾ? 3 ಮಧ್ಯಾಂಕ ಈಸ್ ಈಕ್ವಲ್ ಟು ಏನಂತ ಇತ್ತು? ಬಹುಲಕ ಪ್ಲಸ್ 2 ಸರಾಸರಿ ಅಂತ ಇತ್ತು. ನೆನಪಿದೆನಾ? ಚೆಕ್ ಮಾಡ್ರಿ. ಇದು ಪ್ರಾಯೋಗಿಕ ಸಂಬಂಧ. ಯಾವುದರ ಪ್ರಾಯೋಗಿಕ ಸಂಬಂಧ? ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಇವಕ್ಕೆ ಏನಂತ ಕರಿತೀವಿ? ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ. ಓಕೆ. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? 15 ಅಂದ್ರೆ ಮಧ್ಯಾಂಕ ಕೊಟ್ಟಿದ್ದಾರೆ. 3 ಇಂಟು 15 ಮಧ್ಯಾಂಕದ ಬೆಲೆ 15. ಬಹುಲಕ ಗೊತ್ತಿಲ್ಲ, ಸೊ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 2 ಇಂಟು ಸರಾಸರಿ ಕೊಟ್ಟಿದ್ದಾರೆ, 16 ಅಂತ ಕೊಟ್ಟಿದ್ದಾರೆ. 15 3 45 ಬಹುಲಕ ಪ್ಲಸ್ 16 2 32. ಹೌದಲ್ವಾ? ನೆಕ್ಸ್ಟ್ ಇವಾಗ ನಾವೇನ್ ಮಾಡೋಣ? 32 ಈ ಕಡೆ ಶಿಫ್ಟ್ ಮಾಡೋಣ. ಅವಾಗ ಏನಾಗತ್ತೆ? 45 ಮೈನಸ್ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗತ್ತೆ ಅಲ್ವಾ? 45 ಮೈನಸ್ 32 ಇಸ್ ಈಕ್ವಲ್ ಟು ಬಹುಲಕ ಅಂತ ಆಗತ್ತೆ. ಸೊ 45ರಲ್ಲಿ 32 ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳನ್ನ? ಚೆಕ್ ಮಾಡ್ರಿ ಒಂದ್ಸರ್ತಿ. 45ರಲ್ಲಿ 32 ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 13 ಬರುತ್ತೆ. ಹೌದಾ? 13. ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್. ಇದನ್ನ ನೆನ್ಪಿಟ್ಕೊಳ್ರಿ ಕರೆಕ್ಟ್ ಆಗಿ. 3 ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಇದು ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಿರ್ಬೇಕು. ಈ ರೀತಿಯಾಗಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಬಹುದು.
1 0 2 2 3 1 4 5 1 0 ಅಂತ ಇದೆ. ಈ ಪ್ರಾಪ್ತಾಂಕಗಳ ಬಹುಲಕವನ್ನ ಕೇಳಿದ್ದಾರೆ ನಮ್ಗೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಬಹುಲಕವನ್ನ ಕೇಳಿದಾಗ ಏನಂತ ಬರೀತೀರಾ? 0 ಇದೆ, 0 ಇದೆ. ಓಕೆ, ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ ರಿಪೀಟ್ ಆಗಿದೆ. 1 ಎಷ್ಟು ಸರ್ತಿ ಆಗಿದೆ ನೋಡ್ರಿ? 1 2 3 3 ಸರ್ತಿ ರಿಪೀಟ್ ಆಗಿದೆ. 0 2 ಸರ್ತಿ ಆಗಿದೆ, 1 3 ಸರ್ತಿ ಆಗಿದೆ, 2 2 ಸರ್ತಿ ಆಗಿದೆ, 4 ಒಂದೇ ಸರ್ತಿ ಇದೆ, 5 ಒಂದೇ ಸರ್ತಿ ಇದೆ. ಸೊ ಬಹುಲಕ ಅಂತಂದಾಗ ನಾವೇನ್ ಮಾಡೋಣ? ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವಂತಹ ಸಂಖ್ಯೆ ಯಾವ್ದಿದೆ ಇಲ್ಲಿ? 1 ಇದೆ. ಎಷ್ಟು ಸರ್ತಿ? 3 ಸರ್ತಿ. ಹಾಗಾಗಿ ಇಲ್ಲಿ ನಮ್ಗೆ 3 ಅಂತ ಆಗತ್ತೆ. ಆಪ್ಷನ್ ಎ ಇಸ್. ನೆಕ್ಸ್ಟ್, ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಮೌಲ್ಯ ಯಾವುದು? ಸರಾಸರಿನ, ಮಧ್ಯಾಂಕನ, ರೂಢಿ ಬೆಲೆನ, ಅಥವಾ ಯಾವುದೂ ಅಲ್ಲ? ಯಾವುದು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗೋದು? ಈಗಷ್ಟೇ ನಾವು ಒಂದ್ ಲೆಕ್ಕ ಬಿಡಿಸಿದ್ವಿ, ಅದನ್ನ ರೂಢಿ ಬೆಲೆ ಅಂತ ಕರಿತೀವಿ. ಇದನ್ನ ನಾವು ಇನ್ನೊಂದ್ ಹೆಸರು ಏನಂತ ಕರಿತೀವಿ? ಬಹುಲಕ ಅಂತಾನು ಕರಿತೀವಿ. ಹೌದಾ? ಬಹುಲಕ. ಇವುಗಳಲ್ಲಿ ಯಾವುದು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಲ್ಲ? ಯಾವ್ದಲ್ಲ? ಸರಾಸರಿ, ಮಧ್ಯಾಂಕ, ಬಹುಲಕ, ವ್ಯಾಪ್ತಿ. ನಾ ಫಸ್ಟ್ಗೆ ಹೇಳಿದ್ವಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ಪ್ರಾಯೋಗಿಕ ಸಂಬಂಧ ಅಂತಂದಾಗ ಸರಾಸರಿನೂ ಬರುತ್ತೆ, ಮಧ್ಯಾಂಕನೂ ಬರುತ್ತೆ, ಬಹುಲಕನೂ ಬರುತ್ತೆ, ಆದ್ರೆ ವ್ಯಾಪ್ತಿ ಬರೋದಿಲ್ಲ. ಇದನ್ನ ರೇಂಜ್ ಅಂತ ಕರೀತಾರೆ. ಹೌದಾ? ಸೊ ವ್ಯಾಪ್ತಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, 11, 8, 9, 12 ಮತ್ತು ಎಕ್ಸ್ ಗಳ ಸರಾಸರಿ 10 ಆದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ನಮ್ಗೆ ಏನ್ ಹೇಳಿದ್ದಾರೆ? ಸರಾಸರಿ 10 ಅಂತ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು ಇವಾಗ? ಸರಾಸರಿಯನ್ನ ಕಂಡುಹಿಡಿಬೇಕಂದ್ರೆ ಮೊದಲು ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಕೋಬೇಕಾ? +9 +12 ಪ್ಲಸ್ ಎಕ್ಸ್ ಆಗತ್ತಾ? ಎಷ್ಟಿದೆ? 1 2 3 4 5 ಇದೆ. ಡಿವೈಡೆಡ್ ಬೈ 5. ಸರಾಸರಿ ಅಂದ್ರೆ 10 ಇದೆ. ಹೌದಾ? ಸರಾಸರಿ ಇಸ್ ಈಕ್ವಲ್ ಟು ಇಷ್ಟನ್ನು ಕೂಡಿಸ್ತೀರಾ, ಡಿವೈಡೆಡ್ ಬೈ ಎಷ್ಟಿದೆ ಅಷ್ಟು ಬರ್ಕೋತೀರಾ. ಈಗ 10 ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 50 ಬರುತ್ತೆ. 50 ಇಸ್ ಈಕ್ವಲ್ ಟು ಇಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? ಚೆಕ್ ಮಾಡ್ರಿ. 12 + 8 ಮಾಡಿದ್ರೆ 20 ಬರುತ್ತೆ. 20 + 9 ಮಾಡಿದ್ರೆ 29 ಬರುತ್ತೆ. 29 + 11 ಮಾಡಿದ್ರೆ ನಿಮ್ಗೆ 40 ಬರುತ್ತೆ. 40 + ಎಕ್ಸ್ ಬರುತ್ತೆ ಅಲ್ಲ? 40 + ಎಕ್ಸ್. 5 × 10 ಮಾಡಿದ್ರೆ 50 ಬರುತ್ತೆ. ಇವಾಗ ಈ 40ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. ಏನ್ ಬರುತ್ತೆ? 50 - 40 ಬರುತ್ತೆ, ಇಸ್ ಈಕ್ವಲ್ ಟು ಎಕ್ಸ್. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 50ರಲ್ಲಿ 40ನ್ನ ಕಳೆದ್ರೆ 10 ಬರುತ್ತೆ. ಎಕ್ಸ್ ನ ಬೆಲೆ 10 ಆಯ್ತು. ಆಪ್ಷನ್ ಅಲ್ಲಿ ಇದೆನಾ? ಆಪ್ಷನ್ ಸಿ ಇಸ್ ರೈಟ್. ಅರ್ಥ ಆಯ್ತಾ? ಓಕೆ. 16, 15, 17, 16, 15, ಎಕ್ಸ್ 19, 17, 14, 8 ಇವುಗಳ ಬಹುಲಕ 15 ಆದರೆ ಎಕ್ಸ್ ನ ಬೆಲೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಯಾವ ರೀತಿ ಮಾಡ್ತೀವಿ ಇದನ್ನ ಒಂದ್ಸತಿ ಚೆಕ್ ಮಾಡ್ರಿ. ಏನ್ ಮಾಡ್ತೀವಿ? ಇಲ್ಲಿ ಮೇಲೆ ನಾವು ಇದೇ ತರಹ ಸರಾಸರಿಯನ್ನ ಮಾಡಿದ್ವಿ. ಇಲ್ಲಿ ನಮ್ಗೆ ಬಹುಲಕ ಅಂತ ಕೊಟ್ಟಿದ್ದಾರೆ. ಬಹುಲಕ ಅಂತ ಕೊಟ್ಟಾಗ ಯಾವ ರೀತಿ ಮಾಡ್ತೀವಿ ಅದನ್ನ? ಒಂದ್ಸತಿ ನಿಮ್ ಹತ್ರ ಬುಕ್ ಇದ್ರೆ ಮಾಡಿ ನೋಡ್ರಿ. ಏನ್ ಮಾಡ್ಬೇಕಿಲ್ಲಿ? ಚೆಕ್ ಮಾಡ್ರಿ ಒಂದ್ಸರ್ತಿ. 16 ಇದೆ, 15 ಇದೆ, 17 ಇದೆ. ಹೌದಾ? ಈಗ ಇಲ್ಲಿ 16, 15, 17, 16, 15, 19, 17, 14, 8 ಅಂತ ಇದೆ. 16 ಎಷ್ಟು ಸಲ ಇದೆ? 1 2 2 ಸರ್ತಿ 16 ಇದೆ. 17 ಎಷ್ಟು ಸರ್ತಿ ಇದೆ? 1 ಇದೆ, 2 ಇದೆ. ಓಕೆ, 17 2 ಸರ್ತಿ ಇದೆ. ನೆಕ್ಸ್ಟ್ ಏನಿದೆ ನಮ್ಗೆ? 19 1 ಸರ್ತಿ ಇದೆ, 14 1 ಸರ್ತಿ ಇದೆ. ನೆಕ್ಸ್ಟ್ 15 ಎಷ್ಟು ಸರ್ತಿ ಇದೆ? ಚೆಕ್ ಮಾಡ್ರಿ. 1 2. ಓಕೆ, ಮತ್ತೆಲ್ಲೂ 15 ಇಲ್ಲ. ಈಗ ನಾವೇನ್ ಚೆಕ್ ಮಾಡೋಣ? ಇಲ್ಲಿ ನಮ್ಗೆ 14 ಎಷ್ಟು ಸರ್ತಿ ರಿಪೀಟ್ ಆಗಿದೆ? ಒಂದೇ ಸರ್ತಿ. ಓಕೆ, ಇದಂತೂ ಬಹುಲಕ ಆಗಕ್ ಸಾಧ್ಯ ಇಲ್ಲ. 17 ಎಷ್ಟು ಸರ್ತಿ ಆಗಿದೆ? 2 ಸರ್ತಿ ಆಗಿದೆ. ಬಟ್ ನಮ್ಮ ಆಪ್ಷನ್ ಅಲ್ಲಿ 17 ಇಲ್ಲ. 16 2 ಸರ್ತಿ ಆಗಿದೆ, ಬಟ್ 16 ಕೂಡ ಆಪ್ಷನ್ ಅಲ್ಲಿ ಇಲ್ಲ. ಹಾಗಾಗಿ 16 ಕ್ಯಾನ್ಸಲ್ ಆಯ್ತಾ? 17 ಕೂಡ ಕ್ಯಾನ್ಸಲ್ ಆಯ್ತಾ?
19 ಒಂದ್ ಸರ್ತಿ ಇದೆ, ಅದು ನಮ್ಗೆ ಬರೋದಿಲ್ಲ. ಬಟ್ 19 ಆಪ್ಷನ್ ಅಲ್ಲಿ ಇದೆ, ಆದ್ರೆ ಅದು ಬಹುಲಕ ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, 16 ಆಗೋದಿಲ್ಲ. ಏನ್ ಉಳಿತು ನಮ್ಗೆ ಹಾಗಾದ್ರೆ? 17 ಕೂಡ ಆಗೋದಿಲ್ಲ, ಯಾಕೆ ನಮ್ಮ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಒಂದು ವೇಳೆ ನಮ್ಮ ಆಪ್ಷನ್ ಅಲ್ಲಿ ಏನಾದ್ರೂ 17 ಕೊಟ್ಟಿದ್ರೆ ನಾವೇನಂತ ಬರಿತಿದ್ವಿ, 17 ಆಗ್ಲೇ 2 ಸರ್ತಿ ರಿಪೀಟ್ ಆಗಿದೆ, ಎಕ್ಸ್ ನ ಬೆಲೆಯನ್ನ ನಾನು 17 ಅಂತ ಹಾಕಿದ್ರೆ 3 ಸರ್ತಿ ರಿಪೀಟ್ ಆಗತ್ತೆ. 3 ಸರ್ತಿ ಅಂತಂದ್ರೆ ಹೆಚ್ಚು ಬಾರಿ ಪುನರಾವರ್ತನೆ ಆಗುವ ಸಂಖ್ಯೆ 17 ಆಗ್ತಾ ಇತ್ತು. ಬಟ್ ನಮ್ಮ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 19 ಅಂತೂ ಆಗೋದಿಲ್ಲ. ಆಮೇಲೆ 14 100% ಇದು ರಾಂಗ್, ಇದು ಆಗೋದಿಲ್ಲ. 8 ಕೂಡ ಆಗೋದಿಲ್ಲ. ಹಾಗಾದ್ರೆ 15 ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನಮ್ಗೆ. 15 ಅಂತ ಕೊಟ್ರೆ 15 ಎಷ್ಟು ಸಲ ಆಗಿದೆ? 1 2 ಆಗಿದೆ. ಸೊ ಎಕ್ಸ್ ನ ಜಾಗದಲ್ಲಿ ನಾನು ಏನಾದ್ರೂ ಇನ್ನೊಂದು 15 ಅಂತ ಬರೆದ್ರೆ ಅದು ಎಷ್ಟು ಸಲ ಆಗತ್ತೆ? 3 ಸರ್ತಿ ಆಗತ್ತೆ. ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್. ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಒಂದು ಪ್ರಾಪ್ತಾಂಕ, ಅದನ್ನ ನಾವು ಬಹುಲಕ ಅಂತ ಕರಿತೀವಿ. ಇವುಗಳ ಬಹುಲಕ 15 ಅಂತ ಅವರೇ ಕೊಟ್ಟಿದ್ದಾರೆ ನೋಡ್ರಿ. ಇವುಗಳ ಬಹುಲಕ 15 ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರ್ಬೇಕು? 15 ಬರ್ಬೇಕು. ಈ ರೀತಿ ಯೋಚನೆ ಮಾಡಿದ್ರು 15 ಬರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಇವುಗಳ ಬಹುಲಕ 15 ಅಂತಂದ್ರೆ ಹೆಚ್ಚು ಬಾರಿ ಪುನರಾವರ್ತನೆ 15 ಆಗ್ಬೇಕು. ಸೊ ಎಕ್ಸ್ ನ ಜಾಗದಲ್ಲಿ ಏನ್ ಹಾಕ್ಬೇಕು ನಾವು? ಹಾಕ್ಬೇಕು. ಹೌದಲ್ಲ? ನೆಕ್ಸ್ಟ್ ನೋಡಿ, ಕೆಳಗಿನ ವಿತರಣಾ ಪಟ್ಟಿಯಲ್ಲಿ ಬಹುಲಕವು 30, 40 ವರ್ಗಾಂತರದಲ್ಲಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. 5 ಇದೆ, 8 ಇದೆ, ಎಕ್ಸ್ ಇದೆ, 4 ಇದೆ, 2 ಇದೆ. ನಮ್ಗೆ ಏನ್ ಕೇಳಿದ್ದಾರೆ? ಬಹುಲಕ ಯಾವ ಒಂದು ವರ್ಗಾಂತರದಲ್ಲಿದೆ? 30, 40 ವರ್ಗಾಂತರದಲ್ಲಿದೆ. ಸೊ ಇಲ್ಲಿ ನಮ್ಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸ್ ಏನಾಗಿರ್ಬೇಕು? ಎಕ್ಸ್ ಈಸ್ ಲೆಸ್ ದನ್ 8 ಆಗಿರ್ಬೇಕಾ? ಎಕ್ಸ್ ಈಸ್ ಲೆಸ್ ದನ್ 4 ಆಗಿರ್ಬೇಕಾ? ಎಕ್ಸ್ ಈಸ್ ಲೆಸ್ ದನ್ 5 ಆಗಿರ್ಬೇಕಾ? ಅಥವಾ ಎಕ್ಸ್ ಈಸ್ ಗ್ರೇಟರ್ ದನ್ 8 ಆಗಿರ್ಬೇಕಾ? ಅಂದ್ರೆ ಎಕ್ಸ್ 8ಕ್ಕಿಂತ ಕಡಿಮೆ ಆಗಿರ್ಬೇಕಾ? ಎಕ್ಸ್ 4ಕ್ಕಿಂತ ಕಡಿಮೆ ಆಗಿರ್ಬೇಕಾ? ಎಕ್ಸ್ 5ಕ್ಕಿಂತ ಕಡಿಮೆ ಆಗಿರ್ಬೇಕಾ? ಅಥವಾ ಎಕ್ಸ್ 8ಕ್ಕಿಂತ ಜಾಸ್ತಿ ಆಗಿರ್ಬೇಕಾ? ನೀವೇ ಯೋಚನೆ ಮಾಡ್ರಿ. ಇಲ್ಲಿ ನಮಗೆ ಬಹುಲಕ ಅಂತ ಕೊಟ್ಟಿದ್ದಾರೆ. ಬಹುಲಕ ಅಂದ್ರೆ ಒಂದು ಅತಿ ಹೆಚ್ಚಿನ ಮೌಲ್ಯ ಅಥವಾ ಹೆಚ್ಚು ಬಾರಿ ಪುನರಾವರ್ತನೆ ಆಗುವ ಮೌಲ್ಯ. ಸೊ ನಮ್ಗೆ ಇಲ್ಲಿ ಏನಂತ ಇದೆ? ಅತಿ ಹೆಚ್ಚಿನ ಮೌಲ್ಯ ಯಾವ್ದಿದೆ? ಆವೃತ್ತಿ ಯಾವ್ದಿದೆ? 8 ಅಂತ ಇದೆ. ಹಾಗಾದ್ರೆ ನಾವು ಇದನ್ನ ಬಹುಲಕ ಅಂತ ಕರಿಬೇಕಂದ್ರೆ ಆಬ್ವಿಯಸ್ಲಿ ಏನಾಗಿರ್ಬೇಕಿದು? 8ಕ್ಕಿಂತ ಜಾಸ್ತಿನೇ ಇರ್ಬೇಕು. ಅವಾಗ ಮಾತ್ರ ಇದನ್ನ ಬಹುಲಕ ಅಂತ ಕರಿತೀರಾ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ? ಎಕ್ಸ್ ಈಸ್ ಗ್ರೇಟರ್ ದನ್ 8 ಆಗತ್ತೆ. ಆಪ್ಷನ್ ಡಿ ಈಸ್ ರೈಟ್. ಹೌದಾ? ಇಲ್ಲಿ ನಮ್ಗೆ ಹೆಚ್ಚಿನ ಆವೃತ್ತಿ, ಅತಿ ಹೆಚ್ಚಿನ ಆವೃತ್ತಿ 8 ಅಂತ ಇದೆ. ಸೊ ಬಹುಲಕ ಆಗ್ಬೇಕಂದ್ರೆ ಇದು ಎಕ್ಸ್ ಈಸ್ ಗ್ರೇಟರ್ ದನ್ 8 ಆದಾಗ ಮಾತ್ರ ಇದು ಬಹುಲಕ ಆಗತ್ತೆ. ಈ ವರ್ಗಾಂತರದಲ್ಲಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಎಕ್ಸ್ ಎಲ್ಲಿದೆ ನಮ್ಗೆ? 30, 40 ವರ್ಗಾಂತರದಲ್ಲಿದೆ. ಹಾಗಾದ್ರೆ ಎಕ್ಸ್ ಈಸ್ ಗ್ರೇಟರ್ ದನ್ 8 ಆದಾಗ ಮಾತ್ರ ಇದು ಬಹುಲಕ ಆಗತ್ತೆ. ಹೌದಲ್ವಾ? ಓಕೆ. ಇವುಗಳಲ್ಲಿ ಮಧ್ಯಾಂಕ ಕಂಡು ಹಿಡಿಯುವ ಸರಿಯಾದ ಸೂತ್ರ ಯಾವುದು? ಚೆಕ್ ಮಾಡ್ರಿ. ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಅಂತ ಇದೆ. ಎಲ್ ಪ್ಲಸ್ ಎನ್ ಬೈ 2 ಪ್ಲಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇದೆ. ಎಲ್ ಪ್ಲಸ್ ಎನ್ ಬೈ 4 ಇದೆ. ಇದಂತೂ ಬರೋದಿಲ್ಲ. ಎನ್ ಬೈ 3ನೂ ಬರೋದಿಲ್ಲ, ಯಾಕಂದ್ರೆ ಇದು ನಮ್ಮ ಸೂತ್ರದಲ್ಲಿ ಎನ್ ಬೈ 3 ಇಲ್ಲ, ಎನ್ ಬೈ 4 ಇಲ್ಲ, ಎನ್ ಬೈ 2 ಇದೆ. ಎಲ್ಲಿದೆ? ಇವೆರಡು ಆಪ್ಷನ್ ಅಲ್ಲಿ ಇದೆ. ಸೊ ನಮ್ಗೆ ಸೂತ್ರ ಏನ್ ಬರುತ್ತೆ? ನೆನಪು ಮಾಡ್ಕೊಳ್ರಿ. ಎಲ್ ಪ್ಲಸ್ ಎನ್ ಬೈ 2 L plus n by 2 minus CF divided by F into H. So option A is right. ಸೂತ್ರಗಳನ್ನ ಕರೆಕ್ಟ್ ಆಗಿ ಮಾಡ್ರಿ. ಈಗ ನಾವು ಲೆಕ್ಕಗಳಿಗೆ ಬರೋಣ. ಇಲ್ಲಿ ನಮ್ಗೆ ಒಂದ್ ಲೆಕ್ಕ ಇದೆ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನ ಕೆಳಗಡೆ ನೀಡಿದೆ. ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿಯನ್ನ ಸೂಕ್ತ ವಿಧಾನವನ್ನ ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದೆ. ಇದು ನಮ್ಗೆ ವರ್ಗಾಂತರ. ಹೌದಾ? ಇದು ನಮ್ಗೆ ಆವೃತ್ತಿ. ಹೌದಾ? ಇದನ್ನ ವರ್ಗಾಂತರಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಆವೃತ್ತಿ ಎಫ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಎಕ್ಸ್ ಐ ಅನ್ನ ಕಂಡುಹಿಡಿಬೇಕು. ಎಕ್ಸ್ ಐ ಅನ್ನ ಹೇಗ್ ಕಂಡುಹಿಡಿತೀವಿ ಹೇಳ್ರಿ ನೋಡೋಣ. ಓಕೆ, ಇಲ್ಲಿ ಎಕ್ಸ್ ಐ ಅನ್ನ ಹೇಗೆ ಕಂಡು ಹಿಡಿತೀವಿ ನಾವು?
ಇಲ್ಲಿ 100 ಇದೆ, 100ರಿಂದ 120 ಅಂತ ಇದೆ. xi ಬೇಕಂತಂದ್ರೆ ನಾವೇನ್ ಮಾಡ್ತೀವಿ, 120 ಪ್ಲಸ್ 100 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗತ್ತೆ, 120 ಪ್ಲಸ್ 100 ಮಾಡಿದ್ರೆ ಏನಾಗತ್ತೆ, 220 ಡಿವೈಡೆಡ್ ಬೈ 2 ಆಗತ್ತೆ. 2 ಒಂದ್ಲೆ 0 ಅಂದ್ರೆ 110 ಬರುತ್ತೆ. ಹೌದಾ? ಇಲ್ಲೂ ಕೂಡ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಆದ್ರೂ ಮಾಡ್ರಿ, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಆದ್ರೂ ಮಾಡ್ರಿ. ಇದೆಷ್ಟು ಬರುತ್ತೆ, 260 ಡಿವೈಡೆಡ್ ಬೈ 2 ಬರುತ್ತೆ. ನೋಡ್ರಿ ಒಂದ್ಸರ್ತಿ, 260 ಡಿವೈಡೆಡ್ ಬೈ 2 ಮಾಡಿದ್ರೆ 2 ಒಂದ್ಲೆ 2 ಮೂರ್ಲೆ 0, ಸೊ 130 ಬಂತ. ಹಾಗೇನೆ 140 ಪ್ಲಸ್ 160 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, 300 ಬರುತ್ತೆ. 300 ಡಿವೈಡೆಡ್ ಬೈ 2 ಮಾಡಿದ್ರೆ 150 ಬರುತ್ತೆ. ಹಾಗೆ 160 ಮತ್ತೆ 180 ಡಿವೈಡೆಡ್ ಬೈ 2 ಮಾಡಿದಾಗ 170 ಬರುತ್ತೆ. 180 ಮತ್ತು 200 ಪ್ಲಸ್ ಮಾಡಿ 380 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, 190 ಬರುತ್ತೆ. ಇದು ನಮ್ಮ xi ಆಯ್ತು. ಈಗ ನಾವೇನ್ ಮಾಡೋಣ, ಡಿ ಐ ಅನ್ನ ಕಂಡುಹಿಡಿಯೋಣ. ಡಿ ಐ ಅಂದ್ರೆ ಹೇಗ್ ಕಂಡುಹಿಡಿತೀವಿ, ಡಿ ಐ ಇಸ್ ಈಕ್ವಲ್ ಟು xi ಅಂದ್ರೆ ಇದು ಮೈನಸ್ ಎ ಅಂತ ತಗೋತೀವಿ. ಎ ಅಂದ್ರೆ ಏನಿಲ್ಲಿ, ಅಂದಾಜು ಸರಾಸರಿ ಅಂದ್ರೆ ಅಸ್ಯೂಮ್ಡ್ ಮೀನ್. ಹೌದಾ? ಇಲ್ಲಿ ನಮ್ಗೆ 1 2 3 4 5 ವ್ಯಾಲ್ಯೂಸ್ ಇದೆ. ಹೌದಾ? 5 ಮೀನ್ ಇದೆ xi ಅಂತ ತಿಳ್ಕೊಡ್ರಿ. ಇಲ್ಲಿ ನಮ್ಗೆ ಮಧ್ಯದಲ್ಲಿ ಬರುವಂತಹ ವ್ಯಾಲ್ಯೂ ಯಾವುದು, 150 ಅಂತಂದ್ರೆ ಅದನ್ನ ನಾವು ಅಸ್ಯೂಮ್ಡ್ ಮೀನ್ ಅಥವಾ ಅಂದಾಜು ಸರಾಸರಿ ಅಂತ ತಗೊಳ್ಳೋಣ. xi ಮೈನಸ್ ಎ ಅಂದಾಗ xi ಮೈನಸ್ 150. ಇಲ್ಲಿ ಪ್ರತಿಯೊಂದಕ್ಕೂ ಮೈನಸ್ 150 ಅನ್ನ ಮಾಡ್ತಾ ಹೋಗ್ರಿ. ಅವಾಗ ಏನ್ ಸಿಗತ್ತೆ ನಿಮ್ಗೆ, 150 ಮೈನಸ್ 150 ಮಾಡ್ರಿ. 110ರಲ್ಲಿ 150 ಕಳೆದ್ರೆ ಮೈನಸ್ 40 ಬರುತ್ತೆ. ಯಾಕೆ, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಸೊ ಮೈನಸ್ 40 ಬರುತ್ತೆ. 130 ಅಂದ್ರೆ 150ರಲ್ಲಿ 130 ಕಳೆದ್ರೆ 20 ಮೈನಸ್ 20 ಬರುತ್ತೆ. 150 0 ಬರುತ್ತೆ. 170ರಲ್ಲಿ 150 ಕಳೆದ್ರೆ 20 ಬರುತ್ತೆ. ಹೌದಲ್ವಾ? ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ ಇಲ್ಲಿ. 190ರಲ್ಲಿ 150 ಕಳೆದ್ರೆ 40 ಬರುತ್ತೆ. ಇದೇನಾಯ್ತು ಇವಾಗ, ಡಿ ಐ ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ, ಯು ಐ ಅನ್ನ ಕಂಡುಹಿಡಿಯೋಣ. ಯು ಐ ಹೇಗ್ ಕಂಡುಹಿಡಿಯೋದು ಅಂತ ಅಂದ್ರೆ, ಯು ಐ ಅಂತಂದ್ರೆ ಇಲ್ಲಿ ನಮ್ಗೆ xi ಮೈನಸ್ 150 ಅಂತ ನಾವ್ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಹೌದಲ್ವಾ? ಡಿವೈಡೆಡ್ ಬೈ ಇಲ್ಲಿ ನಮ್ಗೆ ಪ್ರತಿಯೊಂದು ವರ್ಗಾಂತರದ ಗಾತ್ರ ಎಷ್ಟಿದೆ, 120 ಮೈನಸ್ 100 ಮಾಡಿದ್ರೆ 20 ಬರುತ್ತೆ. 140 ಮೈನಸ್ 120 ಮಾಡಿದ್ರೆ 20 ಬರುತ್ತೆ. 160 ಮೈನಸ್ 140 ಮಾಡಿದ್ರೆ 20 ಬರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ತೀನಿ, xi ಮೈನಸ್ 150 ಡಿವೈಡೆಡ್ ಬೈ 20 ಮಾಡ್ತೀನಿ. ಅಂದ್ರೆ ಈ ಮೈನಸ್ 40 ಡಿವೈಡೆಡ್ ಬೈ 20 ಮಾಡಿದ್ರೆ 21 22. ಹಾಗಾದ್ರೆ ಮೈನಸ್ 2 ಬಂತು. ಈ ಮೈನಸ್ 20 ಡಿವೈಡೆಡ್ ಬೈ 20 ಮಾಡಿದ್ರೆ ಮೈನಸ್ 1 ಬರುತ್ತೆ. 0 ಡಿವೈಡೆಡ್ ಬೈ 20 ಮಾಡಿದ್ರೆ ನಮ್ಗೆ 0ನೇ ಬರುತ್ತೆ. 20 ಡಿವೈಡೆಡ್ ಬೈ 20 ಮಾಡಿದ್ರೆ ನಮ್ಗೆ 1 ಬರುತ್ತೆ ಅಲ್ವಾ? 40 ಡಿವೈಡೆಡ್ ಬೈ 20 ಮಾಡಿದ್ರೆ 2 ಬರುತ್ತೆ. ಈಗ ಏನ್ ಸಿಕ್ತು, ಯು ಐ ಅಂತ ಸಿಕ್ತು. ನೆಕ್ಸ್ಟ್ ನಾವೇನ್ ಮಾಡೋಣ, ಇಲ್ಲಿಂದ ನಮ್ಗೆ ಕರೆಕ್ಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ನಮ್ಮ ಸೂತ್ರದಲ್ಲಿ ಏನಿದೆ ಅದ್ ನಮ್ಗೆ ಸ್ಟಾರ್ಟ್ ಆಗತ್ತೆ. ಈಗ ನೋಡ್ರಿ, xi ಮಾಡೋಣ. ಎಫ್ ಅಂದ್ರೆ ಯಾವ್ದಿಲ್ಲಿ, ಆವೃತ್ತಿ. ಅದನ್ನ ನೌಕರರ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಆವೃತ್ತಿ ಅಂತ ಕರೆಯೋಣ. ಇದು fi. ಹೌದಾ? fi ಇಲ್ಲಿದೆ, xi ಇಲ್ಲಿದೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ, fi ಇಂಟು xi. ಹೌದಾ? fi ಇಂಟು xi ಅಂದ್ರೆ 12 ಇಂಟು 110 ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ, 1320 ಸಿಗತ್ತೆ. ಹಾಗೆ 14 ಇಂಟು 130 ಮಾಡ್ರಿ, ಎಷ್ಟು ಸಿಗತ್ತೆ, 1820 ಸಿಗತ್ತೆ. 8 ಇಂಟು 150 ಮಾಡಿದ್ರೆ 15 ಎಂಟ್ಲೆ 120, ಸೊ 10 ಬರುತ್ತೆ. 16 ಇಂಟು 170 ಮಾಡ್ರಿ, ನಿಮ್ಗೆ 1020 ಸಿಗತ್ತೆ. 10 ಇಂಟು 190 ಮಾಡಿದ್ರೆ 1900 ಸಿಗತ್ತೆ. ಹೌದಾ? ನೆಕ್ಸ್ಟ್ ನಾವೇನ್ ಮಾಡೋಣ, ಈಗ fi xi ಅಂತ ಮೊದಲನೇ ಕಾಲಮ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಇಲ್ಲಿ ಡಿ ಐ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಲ್ವಾ? ಯಾಕೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಇದನ್ನ, fi ಇಂಟು ಡಿ ಐ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಇದನ್ನ ಮಾಡಿದೀವಿ. ಹೌದಾ? ಸೊ ಇವಾಗ fi ಇಲ್ಲಿದೆ, ಡಿ ಐ ಇಲ್ಲಿದೆ. ಚೆಕ್ ಮಾಡ್ರಿ, 12 ಇಂಟು 40 ಮಾಡಿದ್ರೆ ನಿಮ್ಗೆ ಮೈನಸ್ 480 ಬಂತು. ಯಾಕಂದ್ರೆ ಇದು ಮೈನಸ್ 40 ಇದೆ. ಒಂದೇ ನಿಮಿಷ, ಅದನ್ನ ಇರೇಸ್ ಮಾಡೋಣ.
ಅಂದ್ರೆ ನೀಟಾಗಿ ಕಾಣಿಸುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ನೋಡ್ರಿ, FI ಇಂಟು DI ಮಾಡ್ತಾ ಇದೀವಿ. 12 4 48, 0 ಇದೆ, -480. 14 ಇಂಟು -20 ಮಾಡಿದ್ರೆ 200 -280. 8 ಇಂಟು 0 ಮಾಡಿದ್ರೆ 0ನೇ ಬರುತ್ತೆ. 6 ಇಂಟು 20, 6 2 12, 10 120 ಬರುತ್ತೆ. 10 ಇಂಟು 40 ಮಾಡಿದ್ರೆ 14 40, 10 400 ಬರುತ್ತೆ. ಈಗ ಇನ್ನೊಂದು ಕಾಲಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ವಾ, ಇದನ್ನೇನ್ ಮಾಡೋದು? ಇದನ್ನು ಕೂಡ ನಾವೇನ್ ಮಾಡ್ಬೇಕು? FI ಇಂಟು UI ಮಾಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಹಂತ ವಿಚಲನ ವಿಧಾನವನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಸಿಗ್ಮಾ FI UI ಅಂತ ನಾವು ಬಳಸ್ತೀವಿ. ಅದ್ ಹೇಗ್ ಬರುತ್ತೆ? ಫಸ್ಟ್ ನಾವು FI UI ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಷ್ಟನ್ನು ಕೂಡಿಸಿದಾಗ ಸಿಗ್ಮಾ FI ಸಿಗತ್ತೆ, FI UI ಸಿಗತ್ತೆ. ಹಾಗಾಗಿ FI ಇಲ್ಲಿದೆ, ಓಕೆ, UI ಇಲ್ಲಿದೆ. ಚೆಕ್ ಮಾಡ್ರಿ, 12 ಇಂಟು -2 ಮಾಡಿದ್ರೆ 12 2 24, ಮೈನಸ್ ಇರೋದ್ರಿಂದ -24. 14 ಇಂಟು 1, 14 1 14, -14. ಸೊ 8 ಇಂಟು 0 ಮಾಡಿದ್ರೆ 0ನೇ ಬರುತ್ತೆ. 6 ಇಂಟು 1, 6 1 6, 10 ಇಂಟು 2, 10 2 20. ಓಕೆ, ಇವಾಗ ನಾವೇನ್ ಮಾಡೋಣ? ಎಲ್ಲವನ್ನ ಸರಿಯಾಗಿ ಕೂಡ್ಸೋಣ. ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು? ಸಿಗ್ಮಾ FI ಸಿಗ್ಬೇಕು ನಮ್ಗೆ. ಸಿಗ್ಮಾ FI ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಮೊದಲು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ? ಅವಾಗ ನಿಮಗೆ ಸಿಗ್ಮಾ FI ಸಿಗತ್ತೆ. FI ಇಲ್ಲಿದೆ, ಸಿಗ್ಮಾ FI ಅಂದ್ರೆ ಇಷ್ಟನ್ನು ಕೂಡಿಸ್ಬೇಕು. ಕೂಡಿಸಿ ನೋಡ್ರಿ ಎಷ್ಟು ಬರುತ್ತೆ ನಿಮ್ಗೆ? 6 4 10, 8 2 10, ಸೊ 20, 2 ಇಲ್ಲಿ ಬರುತ್ತೆ, 2 1 2 3 4 5, ಸೊ 50 ಆಯ್ತಾ? ಸಿಗ್ಮಾ FI ಎಷ್ಟಾಯ್ತು? 50 ಆಯ್ತು. ಓಕೆ, ಒಂದ್ಸತಿ ಕೂಡಿಸಿ ನೋಡ್ರಿ ನಿಮ್ ಹತ್ರ. ಬುಕ್ ಮತ್ತೆ ಪೆನ್ ಇದೆ ಅಲ್ವಾ ನಿಮ್ ಹತ್ರ? ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಸಿಗ್ಮಾ FI XI ಇಷ್ಟನ್ನು ಕೂಡಿಸ್ಬೇಕು. ಕೂಡಿಸಿ ನೋಡ್ರಿ, ಇಷ್ಟು ಬೆಲೆಗಳನ್ನ ಕೂಡಿಸಿ ನೋಡಿದ್ರೆ ನಿಮ್ಗಿದು ವರ್ಕ್. ಈಗ ಇಷ್ಟನ್ನು ಕೂಡಿಸಿ ನೋಡ್ರಿ, ಇಷ್ಟು ಬರುತ್ತೆ ಇಲ್ವಾ ನೋಡ್ರಿ. 7260 ಬರತ್ತಾ ಇಲ್ವಾ ಚೆಕ್ ಮಾಡ್ರಿ ಒಂದ್ಸರ್ತಿ. FI DI ಅಂತ ಇದೆ. ಮಿಸ್ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಮತ್ತೆ ಟೋಟಲ್ ಆಗಿ ಮೈನಸ್ ಬರುತ್ತೆ. ಹೆಂಗ್ ಬಂತು ಇದು ಅಂತ ನಿಮ್ಮ ಪ್ರಶ್ನೆ ಇರ್ಬಹುದು. ಹೇಗ್ ಬರುತ್ತೆ? ಇಲ್ಲಿ ನಮ್ಗೆ ಫಸ್ಟ್ ಪಾಸಿಟಿವ್ ವ್ಯಾಲ್ಯೂಸ್ ಯಾವ್ದಿದೆ ಅದನ್ನ ಮಾಡ್ಕೊಳ್ಳೋಣ. 120 ಮತ್ತೆ ಏನಿದೆ 400 ಅಂತ ಇದೆ. 0 2 5 ಅಂತ ಬಂತು. ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂಸ್ ಯಾವ್ದಿದೆ? -480 -280 ಅಂತ ಇದೆ. ಸೊ ಮೈನಸ್ ಇರೋದ್ರಿಂದ ಎರಡು ಕಡೆ ಕೂಡಿಸ್ತೀವಿ, ಬಟ್ ಚಿಹ್ನೆಯನ್ನ ಮೈನಸ್ ಆಗಿ ಇಡ್ತೀವಿ. 8 × 16, 4 2 6 1 7, ಬಟ್ ಚಿಹ್ನೆ ಯಾವ್ದು ಬರುತ್ತೆ? ಮೈನಸ್ಸೇ ಬರುತ್ತೆ. ಇವಾಗ ಇದರಲ್ಲಿ ನಾವು ಇದನ್ನ ಕೂಡಿಸ್ಬೇಕು, ಯಾಕೆಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ನಾವೇನ್ ಮಾಡ್ತೀವಿ? 520 ಮಾಡ್ತೀವಿ, ಕಳಿತೀವಿ. 0 6ರಲ್ಲಿ 2 ಹೋದ್ರೆ 4, 5ರಲ್ಲಿ 7ರಲ್ಲಿ 5 ಹೋದ್ರೆ 2 ಬರುತ್ತೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಅಂತ ಬರೀತೀರಾ. -240 ಬರುತ್ತೆ. ಹಾಗೆ ಸಿಗ್ಮಾ FI UI ಇಲ್ಲೂ ಕೂಡ ಹಾಗೆ. ಇದು ಪ್ಲಸ್ ವ್ಯಾಲ್ಯೂಸ್ ಯಾವ್ಯಾವಿದೆ? 6 ಇದೆ, 20 ಇದೆ, ಅದು 26 ಆಗತ್ತೆ. 14 24 ಇದೆ, 4 4 8, 2 1 3, -38 ಆಗತ್ತೆ. -38 + 26 ಮಾಡಿದ್ರೆ 8ರಲ್ಲಿ 6 ಹೋದ್ರೆ 2 ಬರುತ್ತೆ, 3ರಲ್ಲಿ 2 ಹೋದ್ರೆ 1 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಸೊ -12. ಹಾಗಾದ್ರೆ ಸಿಗ್ಮಾ FI UI -12 ಬಂತು. ಚಿಹ್ನೆಗಳನ್ನ ಕರೆಕ್ಟ್ ಆಗಿ ಹಾಕ್ಬೇಕು, ಕ್ಯಾಲ್ಕುಲೇಷನ್ ಅನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಓಕೆ, ಒಂದು ಸಂಖ್ಯೆ ನೀವೇನಾದ್ರೂ ತಪ್ಪು ಬರ್ಕೊಂಡ್ರೆ, ಒಂದು ಚಿಹ್ನೆಯನ್ನ ತಪ್ಪು ಬರ್ಕೊಂಡ್ರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಮಾಡುವ ಲೆಕ್ಕ ಎಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಾವು ಮಾಡುವ ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 4 ಅಂಕಗಳು ನಮ್ಮ ಕೈಯಲ್ಲಿ ಅಲ್ಲ. ಈಗ ಸಿಗ್ಮಾ FI ಎಷ್ಟಿದೆ? 50 ಇದೆ. ಸಿಗ್ಮಾ FI XI 7260 ಇದೆ. ಇಲ್ಲಿ -240 ಇದೆ, ಹಾಗೆ ಇಲ್ಲಿ -12 ಅಂತ ಇದೆ. ಸಿಗ್ಮಾ FI UI, ಸಿಗ್ಮಾ FI DI. ಈಗ ಸೂತ್ರ ಬಳಸೋಣ. ನೇರ ವಿಧಾನದಿಂದ x ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. 7260 ಡಿವೈಡೆಡ್ ಬೈ ಸಿಗ್ಮಾ FI ಎಷ್ಟಿದೆ? 50 ಇದೆ. ನೋಡ್ರಿ, ಸಿಗ್ಮಾ FI XI ಬೆಲೆ 7260, 7260 ಡಿವೈಡೆಡ್ ಬೈ 50 ಅಂತ ಇದೆ. 0 0 ಕ್ಯಾನ್ಸಲ್ ಮಾಡ್ರಿ. ಆಮೇಲೆ ನೋಡ್ರಿ, ಭಾಗಾಕಾರ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 145.2 ಬರುತ್ತೆ. ಮಾಡಿ ನೋಡ್ರಿ ಒಂದ್ಸರ್ತಿ ನೀವು ಕರೆಕ್ಟ್ ಆಗಿ. ಯಾಕಂದ್ರೆ ಇದನ್ನ ನೀವು ಈಗಾಗ್ಲೇ ಬಿಡಿಸಿದ್ದೀರಾ.
ಜಸ್ಟ್ ಒಂದ್ಸತಿ ರಿವಿಷನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಲೆಕ್ಕ ಹಾಕಿದ್ದು. ಹೌದಾ? ಅಂದಾಜು ಸರಾಸರಿ ವಿಧಾನ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಎ ಎಷ್ಟು ತಗೊಂಡಿದೀವಿ ಇಲ್ಲಿ? ಎ ಎಲ್ಲಿಂದ ತಗೊಂಡಿದ್ವಿ ನಾವು? ಇಲ್ಲಿ ಎಕ್ಸ್ ಐ ಮೈನಸ್ ಎ ಅಂತ ಇದೆ. ಅಂದಾಜು ಸರಾಸರಿ ತಗೊಂಡಿದೀವಿ. ಎಲ್ಲಿಂದ ತಗೊಂಡ್ರಿ? ಇಲ್ಲಿಂದ ತಗೊಂಡ್ರಿ. ಎಷ್ಟು ತಗೊಂಡ್ರಿ? 150 ತಗೊಂಡ್ರಿ. ಸೊ 150 ಬರ್ಕೊಳ್ಳೋಣ. ಇದೇನಾಯ್ತು ಇವಾಗ? ಎ ಆಯ್ತು. ಈಗ 150 ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಎಷ್ಟಿದೆ ಮಕ್ಕಳ? ಇಲ್ಲಿ ಮೈನಸ್ 240 ಇದೆ ಅಲ್ವಾ? ಡಿವೈಡೆಡ್ ಬೈ ಎಫ್ ಐ ಎಷ್ಟಿದೆ? 50 ಇದೆ. ಈಗ 150 ನೀವು ಇದನ್ನ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ 5 4 20 4 ಉಳಿಯುತ್ತೆ, 5 8 40. ಸೊ ಮೈನಸ್ 4.8 ಬರುತ್ತೆ. 150ರಲ್ಲಿ 4.8 ಅನ್ನ ಕಳೆದ್ರೆ ನಿಮ್ಗೆ 145.2 ಬರುತ್ತೆ. ಇಲ್ಲೂ ಕೂಡ 145.2ನೇ ಬಂತು. ಇಲ್ಲೂ ಕೂಡ 145.2ನೇ ಆನ್ಸರ್ ಬರುತ್ತೆ. ಇದೇ ತರ ಹಂತ ವಿಚಲನಾ ವಿಧಾನನು ಚೆಕ್ ಮಾಡೋಣ ಏನ್ ಬರುತ್ತೆ ಅಂತ. ಎ ಅಂದ್ರೆ ಮತ್ತೆ ನಾವು ಇಲ್ಲಿಂದಾನೆ ತಗೋತೀವಿ 150 ಅಂತ. ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ. ಹಂತ ವಿಚಲನಾ ವಿಧಾನದಲ್ಲಿ ಎಫ್ ಐ ಯು ಐ ಅನ್ನ ತಗೋತೀವಿ. ಹಾಗೆ ಅಂದಾಜು ಸರಾಸರಿ ವಿಧಾನದಲ್ಲಿ ಎಫ್ ಐ ಡಿ ಐ ಅನ್ನ ತಗೋತೀರಾ. ನೀವು ಯಾವ ವಿಧಾನವನ್ನ ಬಳಸ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಕಂಡುಹಿಡಿಬೇಕು. ನೀವು ಡೈರೆಕ್ಟ್ ಆಗಿ ಏನಾದ್ರೂ ಹಂತ ವಿಚಲನಾ ವಿಧಾನ ಒಂದನ್ನೇ ಬಳಸ್ತಾ ಇದ್ರಿ ಅಂತ ತಿಳ್ಕೊಳ್ರಿ. ಸೊ ಅವಾಗ ನಾವೇನ್ ಮಾಡ್ತೀವಿ? ಡಿ ಐ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಫ್ ಐ ಡಿ ಐ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ಯಾವುದು? ಅಂದಾಜು ಸರಾಸರಿ ಮಾಡ್ಬೇಕಾದ್ರೆ. ಹಂತ ವಿಚಲನೆ ಮಾಡ್ಬೇಕಂದ್ರೆ ನಮ್ಗೆ ಎಫ್ ಐ ಯು ಐ ಬೇಕು, ಸಿಗ್ಮಾ ಎಫ್ ಐ ಯು ಐ ಬೇಕು. ಅವಾಗ ನಾವೇನ್ ಮಾಡೋಣ? ಯು ಐ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅವಾಗ ಡಿ ಐ ಬೇಕೇ ಬೇಕು. ಡಿ ಐ ಯು ಐ ಆಮೇಲೆ ಸಿಗ್ಮಾ ಎಫ್ ಐ ಯು ಐ. ಇದು ಬೇಡ ನಮ್ಗೆ. ಎಫ್ ಐ ಯು ಐ ಅನ್ನ ಮಾಡ್ಬಿಟ್ರೆ ಆಯ್ತು. ಹೌದಾ? ಹಾಗಾದ್ರೆ ಎಫ್ ಐ ಯು ಐ ಎಷ್ಟಿದೆ? ಮೈನಸ್ 12 ಇದೆ. ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ 50 ಇದೆ. ಎಚ್ ಅಂದ್ರೆ 20 ಇದೆ. ನೀವು ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 150 ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 4.8 ಬರುತ್ತೆ. ಇಲ್ಲೂ ಕೂಡ ನಿಮ್ಗೆ 150ರಲ್ಲಿ 4.8 ಅನ್ನ ಕಳೆದ್ರೆ 145.2 ಬರುತ್ತೆ. ಹೌದಲ್ಲ? ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ, ಎಲ್ಲಾ ವಿಧಾನದಲ್ಲೂ ಕೂಡ ಒಂದೇ ಸರಾಸರಿ ಬರುತ್ತೆ. ಅದೇ ಗಣಿತ ಅಲ್ಲ? ಹಿಂಗ್ ಮಾಡಿದ್ರು ಅದೇ ಬರುತ್ತೆ, ಹಿಂಗ್ ಮಾಡಿದ್ರು ಅದೇ ಬರುತ್ತೆ. ಓಕೆ, ಇದು ನಿಮ್ಗೆ 4 ಅಥವಾ 5 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಅಷ್ಟು. ಕೆಲವೊಂದ್ ಸರ್ತಿ ಏನಾಗತ್ತೆ, ಎಲ್ಲಾ ವಿಧಾನ ಒಂದೇ ಲೆಕ್ಕದಲ್ಲಿ ಕೇಳ್ತಾರೆ. ಇಲ್ಲ ಅಂದ್ರೆ ಕೆಲವೊಂದ್ ಸರ್ತಿ ಸರಾಸರಿ, ಮಧ್ಯಾಂಕ, ಬಹುಲಕ ಅಷ್ಟನ್ನು ಒಂದೇ ಲೆಕ್ಕದಲ್ಲಿ ಕೇಳ್ತಾರೆ. ಅದು ಕೂಡ ನಿಮ್ಗೆ 4 ಅಥವಾ 5 ಅಂಕಗಳ ಪ್ರಶ್ನೆನೇ ಬರುತ್ತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾವು ಒಂದು ಬಹುಲಕವನ್ನ ಬಿಡ್ಸೋಣ ಏನ್ ಬರುತ್ತೆ ಅಂತ. ಕೆಳಗಿನ ದತ್ತಾಂಶವು 225 ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನ ನೀಡುತ್ತದೆ. ಇಲ್ಲಿ ನಮ್ಗೆ ಬಾಳಿಕೆ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ನಾವಿಲ್ಲಿ? ಬಹುಲಕ ಅಂದಾಗ ನಮ್ಗೆ ಹೈಯೆಸ್ಟ್ ಯಾವ್ದಿದೆ ಚೆಕ್ ಮಾಡ್ರಿ. 61 ಇದೆ. ಹೌದಾ? 61 ಇದೆ. 61 ಗರಿಷ್ಠ ಆವೃತ್ತಿ. ಇದರ ವರ್ಗಾಂತರ ಯಾವುದು? 60 80. ಅದರ 60 ಮತ್ತು 80ರಲ್ಲಿ ಕೆಳಮಿತಿ ಯಾವ್ದಿದೆ? ಇದು ಎಲ್ ಆಗತ್ತೆ. ಇದು ಅಪ್ಪರ್ ಲಿಮಿಟ್, ಇದು ಲೋವರ್ ಲಿಮಿಟ್. ಸೊ ಎಲ್ ಅಂತಂದ್ರೆ 60 ಆಗತ್ತೆ. ಹೌದಲ್ವಾ? ವರ್ಗಾಂತರದ ಗಾತ್ರ ಎಷ್ಟಿದೆ? 0ಯಿಂದ 20 ಅಂದ್ರೆ 20ರಿಂದ 40 ಅಂದ್ರೆ 40ರಲ್ಲಿ 20 ಕಳೆದ್ರೆ 20 ಬರುತ್ತೆ. ಅದು ವರ್ಗಾಂತರದ ಗಾತ್ರ ಹೆಚ್ಚಾಗತ್ತೆ. ನೆಕ್ಸ್ಟ್, ಈ ಬಹುಲಕವಿರುವಂತಹ ಆವೃತ್ತಿ ಇದು F1 ಆಗತ್ತೆ. ಇದ್ರ ಹಿಂದಿಂದು F0 ಆಗತ್ತೆ. ಇದ್ರ ಮುಂದಿಂದು F2 ಆಗತ್ತೆ. F1 ನ ಬೆಲೆ 61, F0 ನ ಬೆಲೆ 52, F2 ನ ಬೆಲೆ 38. ಬಹುಲಕವನ್ನ ಕಂಡುಹಿಡಿಯೋ ಸೂತ್ರ ಯಾವುದು? ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಇದೆ. ಎಲ್ ಅಂದ್ರೆ 60, F1 ಅಂತಂದ್ರೆ 61, F0 ಅಂದ್ರೆ 52 ಡಿವೈಡೆಡ್ ಬೈ 2 ಇಂಟು F1 ಅಂದ್ರೆ 61, F0 ಅಂದ್ರೆ 52, F2 ಅಂದ್ರೆ 38, H ಅಂದ್ರೆ 20 ಅಂತ ಇದೆ. ಹಾಗಾದ್ರೆ ಈಗ 61ರಲ್ಲಿ 52 ಕಳೆರಿ 9 ಬರುತ್ತೆ. ಇವೆರಡನ್ನ ಕೂಡಿಸಿದ್ರೆ 90 ಬರುತ್ತೆ. ಯಾಕೆ? ಮೈನಸ್ ಮೈನಸ್ ಇದೆ. 61 ಇಂಟು 2 ಮಾಡಿದ್ರೆ 122 ಬರುತ್ತೆ ಇಂಟು 20. ಸೊ ನೀವೀಗ ಇದನ್ನ ಡಿವೈಡ್ ಮಾಡಿ ಇಂಟು 20 ಪ್ಲಸ್ 60 ಮಾಡಿದ್ರೆ 65.625 ಬರುತ್ತೆ. ಇದು ನಮ್ಮ ಬಹುಲಕ. ಹೌದಾ? ಓಕೆ, ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇದು ನೀವು ಮಾಡ್ತೀರಾ? ಎಸ್, ಇದು ನಮ್ಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇಲ್ಲಿ ಕೆಳಗೆ ನೀಡಿದ ವಿತರಣೆಯ ಮಧ್ಯಾಂಕವು 28.5. ಮಧ್ಯಾಂಕ ಅವರೇ ಕೊಟ್ಟಿದ್ದಾರೆ.
ಆಗಿದ್ದರೆ ಎಕ್ಸ್ ಮತ್ತು ವಾಯಿಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಮಕ್ಕಳ. ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ, ಆವೃತ್ತಿಯನ್ನ ಕೊಟ್ಟಿದ್ದಾರೆ, ಸಂಚಿತ ಆವೃತ್ತಿಯನ್ನು ಅವರೇ ಕೊಟ್ಟಿದ್ದಾರೆ, ಮತ್ತೆ ಒಟ್ಟು ಎಷ್ಟಿದೆ ಎನ್ ಅನ್ನು ಕೂಡ ಅವರೇ ಕೊಟ್ಟಿದ್ದಾರೆ 60 ಅಂತ. ಹೀಗ್ ಕೊಟ್ಟಾಗ ನಾವ್ ಹೇಗ್ ಬಿಡಿಸ್ತೀವಿ ಇದನ್ನ ಒಂದ್ಸತಿ ಚೆಕ್ ಮಾಡಿ. ಇಲ್ಲಿ ನಮ್ಗೆ ಒಟ್ಟು ಆವೃತ್ತಿ ಅಂದಾಗ 5 ಸಂಚಿತ ಆವೃತ್ತಿ ಅಂದ್ರೆ ಸಿ ಎಫ್ ಅನ್ನ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಮೊದಲನೇ ಆವೃತ್ತಿಯನ್ನ ಹಾಗೆ ಬರೀತೀರಾ, ಇದಕ್ಕೆ ಎರಡನೇ ಆವೃತ್ತಿಯನ್ನ ಕೂಡಿಸಿದ್ರೆ ನಿಮ್ಗೆ ಎರಡನೇ ಸಂಚಿತ ಆವೃತ್ತಿ ಬರುತ್ತೆ. 5 + x ಮಾಡಿದ್ರೆ 5 + x, 5 + x + 20, 20 + 5 ಅಂದ್ರೆ 25 + x ಬರುತ್ತೆ. 25 + 15 ಮಾಡಿದ್ರೆ 40 + x ಬರುತ್ತೆ. 40 + y ಮಾಡಿದ್ರೆ x ಇದೆ ಇಲ್ಲಿ, 40 + x + y ಮಾಡಿದ್ರೆ 40 + x + y ಬರುತ್ತೆ. 40 + x + y + 5 ಮಾಡಿದ್ರೆ 45 + x + y ಬರುತ್ತೆ. ಓಕೆ, ಇವಾಗ ಇಲ್ಲಿ ಲಾಸ್ಟ್ ಬಂದಿರುವಂತಹ ಒಂದು ಸಂಚಿತ ಆವೃತ್ತಿಯನ್ನ ತಗೊಳ್ಳೋಣ. 45 + x + y ಅಂತ ಇದೆ. ಒಟ್ಟು ಆವೃತ್ತಿಯ ಸಂಖ್ಯೆ ಅವರೇ ಕೊಟ್ಟಿದ್ದಾರೆ. ಎಷ್ಟು ಅಂತ ಪ್ರಶ್ನೆಯಲ್ಲಿ 60 ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, 45 + x + y = 60. 45ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡೋಣ. x + y = 60 - 45 ಎಷ್ಟಾಗತ್ತೆ? 15 ಬಂತ. 15ಅನ್ನ ಈಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಈಗ ಇಲ್ಲಿ ನಮ್ಗೆ ಒಟ್ಟು ಆವೃತ್ತಿ ಅಂತಂದ್ರೆ ನಾವು ಯಾವಾಗ ಮಧ್ಯಾಂಕವನ್ನ ಕಂಡುಹಿಡಿತೀವಿ ಅವಾಗ ಇದನ್ನ ಎನ್ ಅಂತ ಹೇಳ್ತೀವಿ. ಹೌದಾ? ಎನ್ ಅಂತ ಕೊಟ್ಟಿದ್ದಾರೆ. ಎನ್ ಅಂದ್ರೆ 60 ಅಂತ ಕೊಟ್ಟಿದ್ದಾರೆ. ನಮ್ಗೆ ಸೂತ್ರದಲ್ಲಿ n/2 ಅಂತ ಬರುತ್ತೆ. ಹಾಗಾಗಿ n/2 = 30. ಈ ಪ್ರಾಪ್ತಾಂಕ ಎಲ್ಲಿ ಬರುತ್ತೆ? 30 ಚೆಕ್ ಮಾಡ್ರಿ. 30 ನಮ್ಗೆ ಎಲ್ಲಿ ಬರುತ್ತೆ? 20 ಮತ್ತು 30ರ ವರ್ಗಾಂತರದಲ್ಲಿದೆ. ಹೌದಾ? ಇಲ್ಲಿ ಬರುತ್ತೆ ನಮ್ಗೆ 30. ಹೀಗಾಗಿ ಇದರ ಒಂದು ಕೆಳಮಿತಿ ಯಾವುದು? 20 ಬರುತ್ತೆ. CF ಯಾವ್ದು ಬರುತ್ತೆ? 20 ಮತ್ತು 30ರ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ. ಇದೇನ್ ಬರುತ್ತೆ? ಫ್ರೀಕ್ವೆನ್ಸಿ 20 ಬರುತ್ತೆ, ಕೆಳಮಿತಿ 20 ಬರುತ್ತೆ. ಈ ಫ್ರೀಕ್ವೆನ್ಸಿ ಅಥವಾ ಆವೃತ್ತಿಯ ಪಕ್ಕದಲ್ಲಿ ಏನ್ ಬರುತ್ತಲ್ಲ, ಈ ಸಂಚಿತ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿಯನ್ನ CF ಅಂತ ತಗೋತೀವಿ. ಯಾವ್ದಿದೆ ಇಲ್ಲಿ? 5 + x ಅಂತ ಇದೆ, ಅದು ನಮ್ಮ ಸಂಚಿತ ಆವೃತ್ತಿ CF ಆಗತ್ತೆ. ಮಧ್ಯಾಂಕವಿರುವ ವರ್ಗಾಂತರ 20, 30ರ ಆವೃತ್ತಿ 20 ಇದೆ. ನೋಡ್ರಿ 20 ಇಲ್ಲಿದೆ. ವರ್ಗಾಂತರದ ಗಾತ್ರ ಎಷ್ಟಿದೆ? 0 to 10, 10 to 20 ಅಂದ್ರೆ 10. ಹೌದಾ? 20 - 10 ಮಾಡಿದ್ರೆ ನಿಮ್ಗೆ 10 ಬರುತ್ತೆ. ಸೂತ್ರ ಏನ್ ಹೇಳುತ್ತೆ? ಮಧ್ಯಾಂಕ = L + n/2 - CF / f × h ಅಂತ ಹೇಳುತ್ತೆ. L ಅಂದ್ರೆ 20 ಇದೆ, ಮತ್ತೆ n/2 ಅಂದ್ರೆ 30 ಇದೆ, ಮೈನಸ್ CF ಅಂದ್ರೆ 5 + x / f ಅಂದ್ರೆ 20 ಅಂತ ಇದೆ, ಇಂಟು h. ಮಧ್ಯಾಂಕದ ಬೆಲೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಎಷ್ಟಂತ? 28.5 ಅಂತ ಕೊಟ್ಟಿದ್ದಾರೆ. ಇವಾಗ 30 - 5 +- x ಆಗತ್ತೆ. ಇಲ್ಲಿ 10 1 10 2 ಹೌದಾ? 10 1 10 2 ಇಲ್ಲಿ 28.5 ಇದೆ, ಇಲ್ಲಿ 20 ಇದೆ. 20ನ್ನ ನೀವು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮೈನಸ್ ಆಗತ್ತೆ. 28.5 - 20 ಮಾಡಿದ್ರೆ 8.5 ಬರುತ್ತೆ ನಿಮ್ಗೆ. ಒಂದೇ ನಿಮಿಷ. ಎಂಟು 8.5 ಬರುತ್ತೆ. ಓಕೆ, ಇದನ್ನ ಕ್ಯಾನ್ಸಲ್ ಮಾಡಿಲ್ಲ, ಹಿಂಗೆ ಇಡೋಣ. 20 ಇದೆ, ಇದು 10 ಇದೆ, ಆಮೇಲೆ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಏನ್ ಮಾಡೋಣ? ಈ 20ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಇಂಟು 20 ಆಗತ್ತೆ. 30 - x -5 - x ಇಂಟು 10 ಇವೆರಡನ್ನ ಗುಣಿಸಿದ್ರೆ 170 ಬರುತ್ತೆ. ಹಾಗೆ ಇಲ್ಲಿ ನೋಡಿ, 10 × 30 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 300 ಬರುತ್ತೆ. ಆಮೇಲೆ 10 × 5 ಮಾಡಿದ್ರೆ 50 ಬರುತ್ತೆ. ಹೌದಾ? 300ರಲ್ಲಿ 50ನ್ನ ಕಳೆದ್ರೆ 250 ಬರುತ್ತೆ. ಮೈನಸ್ 10 × x ಮಾಡಿದ್ರೆ 10x ಬರುತ್ತೆ. 10x ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಅಥವಾ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. 10x ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 250
-170 ಮಾಡಿದ್ರೆ ನಿಮ್ಗೆ 80 ಬರುತ್ತೆ. 10x ಈಸ್ ಈಕ್ವಲ್ ಟು 80, x ಈಸ್ ಈಕ್ವಲ್ ಟು 80. ಈ 10ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಡಿವೈಡೆಡ್ ಬೈ 10 ಆಗತ್ತೆ. 10 ಒಂದ್ಲೆ 18. ಹಾಗಾಗಿ x ನ ಬೆಲೆ ಎಷ್ಟು ಬರುತ್ತೆ? 8 ಅಂತ ಬರುತ್ತೆ. ಈ x ನ ಬೆಲೆಯನ್ನ ನಾವು ಸಮೀಕರಣ 1ರಲ್ಲಿ ಆದೇಶಿಸೋಣ. ಯಾಕೆ? ನಮ್ಗೆ x ಮತ್ತು y ನ ಬೆಲೆ ಅಂತ ಕೇಳಿದ್ದಾರೆ. x ನ ಬೆಲೆ ನಮಗ್ ಬಂತು ಎಷ್ಟು ಅಂತ? 8 ಅಂತ. y ನ ಬೆಲೆ ಬೇಕಲ್ವಾ? x plus y, ಇದು x plus y is equal to 15. ಹೌದಾ? x plus y is equal to 15. x ಅಂದ್ರೆ 8 ಅಂತ ಬಂತು. y is equal to 15. 8ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. y is equal to 15 minus 8 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 7 ಬರುತ್ತೆ. ಹಾಗಾಗಿ y is equal to 7, x is equal to 8, y is equal to 7. ಇಲ್ಲಿ ನಮ್ಗೆ ಈ ತರಹದ ಪ್ರಶ್ನೆಗಳು ಕೂಡ 4 ಅಂಕಗಳಿಗೆ ಬರುತ್ತೆ. ಈಸಿ ಇದೆ ಅಲ್ವಾ? ಹಾಗಾದ್ರೆ ಇವತ್ ನಾವು ಈ ಲೆಕ್ಕಗಳು ನಿಮ್ಗೆ ಬರುತ್ತೆ ಆಕ್ಚುಲಿ. ಸೊ ಹಾಗಾಗಿ ನಾನು ಬಿಡಿಸ್ಲಿಲ್ಲ. ಇವತ್ ನಾವು ಡಿಸ್ಕಸ್ ಮಾಡಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಸ್ಟಾರ್ಟಿಂಗ್ ನಾವ್ ಏನ್ ಡಿಸ್ಕಸ್ ಮಾಡಿದ್ವಿ ಅಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ ಮಕ್ಳು, ಸರಿಯಾಗಿ ಸ್ಟಡಿ ಮಾಡ್ರಿ. ಮತ್ತೆ ಯಾವುದೇ ಲೆಕ್ಕವನ್ನ ಸೂತ್ರವನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.